ವಿಚಾರ ಸಾಗರ 6ನೇ ತರಂಗದಲ್ಲಿ 349ನೇ ಅಂಕದಿಂದ ಇವತ್ತಿನ ವಿಷಯವು ಆರಂಭವಾಗುತ್ತದೆ. ಆ ವಿಚಾರ ಸಾಗರ 6ನೇ ತರಂಗ 349ನೇ ಅಂಕದಿಂದ ಈಗ ವಿಷಯವು ಪ್ರಾರಂಭವಾಗುತ್ತದೆ. ಇದಕ್ಕಿಂತ ಮೊದಲು प्राचीन न्यायिकರು ಸರ್ವಾತ್ಮ ಪದಾರ್ಥಂತೆ ಸಂಯೋಗಿ ವ್ಯಾಪಕ ಅಂತೇಳಿ ವ್ಯಾಪಕ ಆತ್ಮನನ್ನ ಅನೇಕ ಕರ್ತ ಭೋಕ್ತ ಮತ್ತು ವ್ಯಾಪಕ ಹಿಂಗ ಒಪ್ಪಿದ್ರು. ಆಮೇಲೆ ನವೀನ ನ್ಯಾಯಿಕರು ಅವ್ರು ಬಂದು ಯಾರೋ ಒಬ್ಬ ನವೀನ ನ್ಯಾಯಿಕ ಏನಂತಾರ ಅಂದ್ರ ಆತ್ಮ ಅನೇಕ ಇದ್ದಾನೆ, ಕರ್ತ ಹೋಗ್ತಾ ಇದ್ದಾನೆ, ವ್ಯಾಪಕ ಒಪ್ಪುವುದಿಲ್ಲ. ಆದ್ದರಿಂದ ಅಲ್ಲಿ ಭೋಗ ಸಂಕರ ದೋಷ ಬರೋದಿಲ್ಲ. ಮತ್ತೆ ಅಣು ಅಂತೂ ಒಪ್ಪಿಲ್ಲ. ಆದ್ದರಿಂದ 2 ಸ್ಥಾನಗಳಲ್ಲಿ ಪೀಡ ಅನ್ನೋ ದುಃಖದ ಅಸಂಭವವಿಲ್ಲ. ಮತ್ತೇನಪ್ಪಾ ಅಂದ್ರ ವೇದಾಂತ ಮತದಲ್ಲಿ ಅಂತಃಕರಣವನ್ನು ಮಧ್ಯಮ ಪರಿಮಾಣ ಅಂತ ವೇದಾಂತ ಒಪ್ಪಿದೆ. ಅಂತಃಕರಣಕ್ಕ ಅದರಂತೆ ಆತ್ಮ ಮಧ್ಯಮ ಪರಿಮಾಣ ಅಂತ ನಾನು ಹೇಳ್ತೀನಿ. ಅಲ್ಲದೆ ಆ ಆತ್ಮನಲ್ಲಿ ಚತುರ್ದಶ ಗುಣಗಳು ಇರುತ್ತವೆ. ಬುದ್ಧಿಯಾದಿ ಷಟ್ಕಂ ಸಂಧ್ಯಾದಿ ಪಂಚಕರ್ಮ ಎಲ್ಲ ಅಲ್ಲಿ ಮ್ಯಾಲೆ ಹೇಳ್ಕೊಂಡು ಬಂದೇ ಹೌದಿಲ್ಲ? ಆ 14 ಗುಣಗಳನ್ನು ಹೊಂದಿದ್ದಾನೆ ಅಂತ ಇಲ್ಲಿ ತನ ಇವೊಬ್ಬ ನವೀನ ನ್ಯಾಯಿಕ ಹೇಳ್ಕೊಂಡು ಬಂದಿದ್ದ. ಈಗ ಸದ್ಯ 349ನೇ ಅಂಕದಿಂದ ಸಿದ್ಧಾಂತಿಗಳು ಹೇಳುತ್ತಾರೆ ಶೋಭಿ ಸಮೀಚೀನ್ ನಹೀ ಹೈ. ಏನು ಪ್ರಾಚೀನ ನ್ಯಾಯಿಕರು ಹೇಳಲ್ಪಟ್ಟಂತ ಸರ್ವಾತ್ಮವನ್ನೇ ಸಂಯೋಗವೇ ವ್ಯಾಪಕ ಅಂತೇಳಿ ಆತ್ಮನನ್ನು ಅನೇಕ ಆತ್ಮರು ಅವರೆಲ್ಲ ಕರ್ತಾ ಹೋಗ್ತಾ ಇದ್ದಾರೆ ಮತ್ತು ವ್ಯಾಪಕ ಇದ್ದಾರೆ ಅಂತ ಪ್ರಾಚೀನ ಅದಂತೂ ಸಂಭವಿಸಂಗಿಲ್ಲ ಇಲ್ಲ. ಅಲ್ಲದೆ ಮತ್ತೊಬ್ಬ ಅಣು ಅಂತೂ ಒಪ್ಪಿದ ಅದು ಸಂಭವಿಸಿಲ್ಲ. ಮತ್ತೆ ನವೀನ ನ್ಯಾಯಿಕ ಅವ ಏನ್ ಒಪ್ಪಿದ ಅಂದ್ರೆ ಅನೇಕ ಆತ್ಮ ಅಂತ ಒಪ್ತೀನಿ, ಕರ್ತ ಹೋಗ್ತಾ ಅಂತೂ ಒಪ್ತೀನಿ, ಆದ್ರೆ ವ್ಯಾಪಕ ಅನ್ನಂಗಿಲ್ಲ. ಮತ್ತೇನಂತಿ ಅಂತ ಕೇಳಿದ್ರ ಮಧ್ಯಮ ಪರಿಮಾಣವನ್ನು ಒಪ್ತೀನಿ. ವೇದಾಂತದಲ್ಲಿ ಅಂತಃಕರಣಕ್ಕೆ ಮಧ್ಯಮ ಪರಿಮಾಣ ಹೇಳಿದ್ರ ಆ ರೀತಿ ಆತ್ಮನು ಮಧ್ಯಮ ಪರಿಮಾಣ. ಮಧ್ಯಮ ಪರಿಮಾಣ ಅಂದ್ರೇನು? ಶರೀರ ಎಷ್ಟೈತಿ ಅಷ್ಟು. ಈಗ ಅದನ್ನು ನಾವು ಹೋಗ್ತೀವಿ ಮಧ್ಯಮ ಪರಿಮಾಣ ಅಂತ ಹೇಳಲ್ಲ. ಆ ಮಧ್ಯಮ ಪರಿಮಾಣ ಆಗಿ ಹೋಗಿದ್ದಾರೆ ಹೌದಿಲ್ಲ? ಇನ್ನ ಈ ರೀತಿಯ ಆತ್ಮನಲ್ಲಿ 14 ಗುಣಗಳು ಇರುತ್ತವೆ ಅಂತ ನವೀನ ನ್ಯಾಯಿಕರ ಮತ ಹೇಳ್ಕೊಂಡು ಬಂದಿದ್ರು. ಪ್ರಾಚೀನರು ನವೀನರು ಇವೆಲ್ಲ ಈಗ ಅವರೆಲ್ಲರನ್ನ ಬಿಟ್ಟು ಈಗ ಸಿದ್ಧಾಂತಗಳು ಶೋಭಿ ತಮಿಸಿಂದೆ. ಈಗ ಪ್ರಾಚೀನರಾಗ್ಲಿ ನವೀನರಾಗ್ಲಿ ಇವ್ರು ಹೇಳಿದ್ದೆಲ್ಲ ಏನ್ ಹೇಳಿದ್ರು? ಆತ್ಮ ಅನೇಕ ಇದ್ದಾನೆ, ನಾವು ಕರ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ ಮತ್ತು ವ್ಯಾಪಕ ಇದ್ದಾನೆ ಅಂತ ಅವ್ರು ಒಪ್ಪಿದ್ರು. ಪ್ರಾಚೀನ ಅದು ಸಂಭವಿಸಂಗಿಲ್ಲ. ಬೇಡ ಅಣು ಪರಿಮಾಣ ಒಪ್ಪಿದ್ರೆ ಅದು ಸಂಭವಿಸಂಗಿಲ್ಲ. ಮಧ್ಯಮ ಪರಿಮಾಣ ಒಪ್ಪಿದ್ರು ಒಪ್ಕೊಂಡಿಲ್ಲ, ಅದು ಯೋಗ್ಯ ಇಲ್ಲ. ಯಾಕೆ योग्य ಇಲ್ಲ ಅಂತ ಹೇಳಿದ್ರೆ जो आत्मा को संकोच विकास वाला अंगीकार करे तो ಅಂದ್ರೆ ಏನಂದ್ರೆ ಗೊತ್ತಾದ? ಅಂದ್ರೆ ಆತ್ಮ ಸಂಕೋಚ ವಿಕಾस दीपक जी न्याय आत्मा विकारी और बिना ज्वाला होगा।
ಒಂದು ವೇಳೆ ಆತ್ಮನನ್ನು ಸಂಕೋಚಿತ ಗುಣವನ್ನು ಅಂಗೀಕಾರ ಮಾಡಿದರೆ ಈ ಪ್ರಕರಣಗಳ ಪ್ರಕಾಶದಂತೆ ಆತ್ಮ ವಿಕಾರಿಯಾಗುತ್ತಾನೆ, ವಿನಾಶುಳ್ಳವನು ಆಗುತ್ತಾನೆ. ಆದ್ದರಿಂದ ಮೋಕ್ಷ ಪ್ರತಿಪಾದಕ ಶಾಸ್ತ್ರ ಸಾಧನಗಳೆಲ್ಲ ನಿಷ್ಫಲವಾಗುತ್ತವೆ. ಇಬ್ಬುದು ಕೊಬ್ಬುದು ಅಂತ ಅಂದ್ರೆ ದೊಡ್ಡದು ಸಾಂಬು ಹಾಕತ್ತೆ ಅಂತ ಸಂಕೋಚ್. ಸಂಕೋಚ ವಿಕಾಸವಾದ ಅನೇಕ ಇರುವಿ ಜನ್ಮ ಬರ್ತೋ ಅಂದ್ರೆ ಈ ಮನುಷ್ಯ ದೇಹದ ಈ ಮನುಷ್ಯ ಪಾಪ ಅನುಭವದಿಂದ ಗಿಡ ಮರ ಕೀಟ ಪತಂಗಾದಿಯಾಗಿ ಇರುವಿ ಜನ್ಮ ಬರ್ತದೆ. ಇರುವಿ ಜನ್ಮ ಬರ್ತಂದ್ರೆ ಮನುಷ್ಯ ಶರೀರದಷ್ಟು ಮತ್ತೆ ಇರುವೆ ಆಗ್ಬೇಕಂದ್ರೆ ಸಂಕೋಚ ಆಗ್ಬೇಕಲ್ಲ. ಈಗ ಕಡಿಮೆ ಕಾಣ್ಲಾರ ಕಾಣದಾಗ ಇರುವೆ ಅಂತ ಹಾಕಿ ಮತ್ತೇನ ಆನೆ ಜನ್ಮ ಬಂತು ಅಂದ್ರ ವಿಕಾಸ ಅವ್ರು ಹಿಂದಿ ನೋಡೋದು ಹಿಂದ್ ಸಾಣದಾಗುದು ದೊಡ್ಡದಾಗುದು ಈಗ ಆಗತಕ್ಕಂತ ಆತ್ಮ ಈ ರೀತಿ ಐತೆ ಅಂದ್ರೆ ಅದು ವಿಕಾರಿ ಆಗ್ತದೆ. ವಿಕಾರ ಅಂತ ವಿಕಾರ ಅಂದ್ರೆ ರೂಪಾಂತರ ಅದೆಲ್ಲ ಬೇರೆ ರೂಪ ತಾಳ್ದ ಮೇಲೆ ವಿಕಾರಿ ಆಗ್ತದೆ. ಯಾವ್ದು ವಿಕಾರಿ ಇರ್ತೈತಿ ಅದು ವಿನಾಶ ಹೊಂದಿರ್ತದೆ, ಅದಕ್ಕೆ ನಾಶ ಇರ್ತೈತೆ, ವಿಕಾರ ಹೊಂದು. ಆದ್ದರಿಂದ ಮೋಕ್ಷವನ್ನು ಪ್ರತಿಪಾದನೆ ಮಾಡತಕ್ಕಂತ ಶಾಸ್ತ್ರ ಮತ್ತೆ ಇಲ್ಲಿ ಅದು ವಿಕಾರಿಯಾಗಿ ನಾಶಗಳಾಗಿ ಹೋಯ್ತು. ಮದುಮಗನ ತತ್ವಾದ ಮದುವೆಯಾಗಿ ಮಾಡೋನು ಇದೆ ಅದ ವಿಕಾರನ ನಾಶಗಳ ಆಗಿ ಹೋಗ್ಬಿಟ್ಟ ಅಂದ್ರ ಮೋಕ್ಷ ಯಾರಿಗೆ ಬೆಳತೇವೆ. ಆದ್ರಿಂದ ಮೋಕ್ಷ ಪ್ರತಿಪಾದಕ ಶಾಸ್ತ್ರ ಮತ್ತು ಸಾಧನೆಗಳೇನದಾವ ಎಲ್ಲ ಶ್ರವಣ ಇವೆಲ್ಲ ಅವನೇ ಇನ್ನ 2ನೇ ನಂಬರ್ದಲ್ಲಿ ಮಧ್ಯಮ ಪರಿಮಾಣ ಅಂಗೀಕಾರಕ್ಕೆ ಸಂಕೋಚ ವಿಕಾಸ ಅಂಗೀಕಾರ ನೈ ಕರೆಯಿತು. ಮಧ್ಯಮ ಪರಿಮಾಣವನ್ನು ಅಂಗೀಕಾರ ಮಾಡಿ ಸಂಕೋಚ ವಿಕಾಸ अंगीकार ಮಾಡದಿದ್ದರೆ कौन से शरीर का समान आत्मा को अंगीकार करे ये निश्चय नहीं होगा. संकोच विकास ಒಪ್ಪಲಿಲ್ಲ ಅಂದ್ರ ಮತ್ತೇನ ಯಾವ शरीर कौन से शरीर के समान आत्मा को अंगीकार करे. मत ध्यान लगाना ಹೇಳಬೇಕು ಬಂದ್ರಿನಾ. ಅಲ್ಲ ಸಂಕೋಚ ವಿಕಾಸ ಉಳ್ಳವನು ಅಂದ್ರ ವಿಕಾರಿ ಆಗ್ತಾನು, ಅನಿಷ್ಟ ಆಗಿ ನಾಶ ಆಗಿ ಹೋಗ್ತಾನ. ಮತ್ತಿನ್ನ ಅದನ್ನ ಮಧ್ಯಮ ಪರಿಮಾಣ ಅಂಗೀಕಾರ ಮಾಡಿ ಸಂಕೋಚ ವಿಕಾಸ ಒಪ್ಪಿದ್ರೆ ಮತ್ತೆ ವಿಕಾರಿಯಾಗಿ ನಾಶ ಆಗ್ತಾನ ಅಂತ ಹೇಳಿದ್ವಿ. ಅದಕ್ಕ ಅದು ಸಂಕೋಚ ವಿಕಾಸ ಒಪ್ಪಿಲ್ಲ, ಬರೀ ಮಧ್ಯಮ ಪರಿಮಾಣ ಒಪ್ತೀರ ಅಂದ್ರ ಮತ್ತೆ ಯಾವ ಶರೀರಕ್ಕೆ ನೀ ಸಂಬಂಧ ಹೆಂಗ ಈ ಮನುಷ್ಯನ ಐತ ಮನುಷ್ಯನ ಐತಿ ಬರಾವ ಆನೆ ಶರೀರ ಬರ್ತಂದ್ರೆ ಏನು ಮತ್ತೆ ವಿಕಾಸ ಹೋಗ್ಬೇಕಲ್ಲ. ಅದನ್ನ ಒಪ್ಪಿರ್ನಿ ಬ್ಯಾಡ ಇಲ್ಲ ಯಾಕ ವಿಕಾರಿಯಾಗಿ ಅನಿತ್ಯ ಆಗ್ತದೆ ಈ ಆಪತ್ತಿ ಬರ್ತದೆ. ಮತ್ತಿನ್ನ ಇರುವಿ ಜನ್ಮ ಹೋಗ್ಬೇಕಂದ್ರ ಅಲ್ಲಿ ಸಂಕೋಚ ಆಗುತ್ತೆ. ಅದಕ್ಕೆ ಮತ್ತೆ ಅವ್ರು ಎರಡೂ ಒಪ್ಪಿಲ್ಲ, ಅವ್ರು ಬಿಟ್ಟಿ ಬರೀ ಮಧ್ಯಮ ಪರಿಮಾಣ ಯಾವ ಶರೀರ ಸಮಾನ ಆಗ್ಬೇಕಪ್ಪ ಅದು ಸಮಸ್ಯೆ ಬಂದಿರ್ತದೆ. ಅದಕ್ಕಾಗಿ शरीर के समान आत्मा को विकार कर ये निश्चय नहीं होगा ಅಂದ್ರೆ ಮತ್ತೆ ಈಗ ಸಣ್ಣ ದೊಡ್ಡ ಶರೀರಗಳನ್ನ ಸ್ವಲ್ಪ ಸಮಸ್ಯೆ ಉಳಿದಿರ್ತಾವ, ಯಾವ್ದಕ್ಕೂ ಹೊಂದಾಣಿಕೆ ಆಗುದಿಲ್ಲ. ಒಂದ್ ಅಂಗಿ ಹೊಂದಾರ ಯಾಕೆ ಕೊಡ್ಕೊಂಡ್ರು ಅವ್ರು ಸಹಿಸ್ಕೊಂಡ್ರು ಅಲ್ಲ ಅದ್ ಮತ್ತೆ ಏನ್ ನೋಡವ್ರ ಹೌದಿಲ್ಲ. ಆ ರೀತಿ ಆಕೈತ ಮಧ್ಯ ಪರಿಮಾಣ ಒಪ್ಪಿ ಆದ್ರ ಅದು ಶರೀರದ ಬದಲಾವಣೆ ಆಗ್ತಾವಲ್ಲ ಅವಾಗ ಹೆಂಗ
जो मूढ़े नंबर मनुष्य शरीर के समान अंगीकार करे तो जब आत्मा हस्ती के शरीर को प्राप्त हो गए तब सर्व शरीर में आत्मा नहीं हो गए अगर सर्व शरीर ಅಂದ್ರೆ ಸಂಪೂರ್ಣ ಅದರ ದೇಹದ ತುಂಬಾ ಯಾವಾಗ ಆ ಮನುಷ್ಯ ಶರೀರದಾಗಿದ್ದಾವ ಆನೆ ಶರೀರಕ್ಕೆ ಹೋದ ಆನೆ ಜನ್ಮಕ್ಕೆ ಹೋದಾಗ ಆನೆ ಶರೀರದಾಗ ದೊಡ್ಡದಾಗತ್ತಲ್ಲ ಆ ಆಗಂಗಿಲ್ಲ ಅದು ಸಂಕೋಚ ಹೋಗ್ತಿರ್ತಾರೆ जो जहाँ देश में हस्ती का आत्मा नहीं ता देश में पीड़ा नहीं उठते अंदमेले ಅದು ಎಲ್ಲರೂ ಒಂದ್ ಜಾಗ ಆಗಿರುತ್ತ ಅದು ಒಂದು ಕಾಲಾಗ ಆಗಿ ಹೋಗ್ತಾರೆ ಮತ್ತೆ ಉಳಿದ ಕಡೆ ಅದಕ್ಕೆ ಅರಿವು ಇಲ್ಲನ ಜ್ಞಾನ ಇಲ್ಲ ಆಗುತ್ತೆ ಹೆಂಗ್ ಬರುತ್ತೆ ಅಂದ್ರೆ ದುಃಖ ಪರಿಸ್ಥಿತಿ ಆಗುವುದಿಲ್ಲ हस्ती के शरीर के समान अंगीकार करे तो ताकि और शरीर बढ़े आने शरीर ಅದಕ್ಕೆ ದೊಡ್ಡ ಶರೀರ ಅದಾವ ಆನೆಗಿಂತ ದೊಡ್ಡ ಶರೀರ ತಿಮಿಂಗಿಲ ಮೀನು ತಿಮಿಂಗ ಅದು ಆನೆ ಹೇಳ್ಯಾರ ಅದಕ್ಕನ್ನ ಜಂಪಂಡ್ ಹೋದ ದೊಡ್ಡ ಇಲ್ಲಿ ನಮ್ಮ ಮಠ ಐತಲ್ಲ ದೊಡ್ಡ 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 ಹಡಗುಗಳು ಇರ್ತಾವಲ್ಲ ಸಾಧಾರಣ ಒಂದು ಊರಿನೊಳಗಿನ ಜನ ಆ ಸಾಮಾನ್ಯ ಎಲ್ಲ ಒಪ್ಕೊಂಡು ಹೋಗೋದು ಬಂದೋದು ಹಡಗಿರ್ಬೇಕು ಅಂತ ಹಡಗವನ್ನ ಮುಂದೆ ಬಂದು ತರಿಸ್ಬಿಡ್ತೈತಿ ಮೀನು ಇಂಥ ಯಾಕಂದ್ರೆ ಒಬ್ಬ ಮೀನ ಹೇಳಿದ್ರು ಅದನ್ನು ಬರೀ ಅದ್ರ ಕಣ್ಣು ಗುಡ್ಡಿ ಆ ಕಣ್ಣ ಗುಡ್ಡಿ ಆ ಒಳಗಿನ ಎಷ್ಟು ತಗದು ಅದಾದ್ರೆ ಇದು ಐತಲ್ಲ ಎಲ್ಲಿನ ಕಣ್ಣಿನ ಆ ಬೂಟಿ ಅಂದ್ರೆ ಒಳಗಿಂದ ಇದು ಇರ್ತೈತಲ್ಲ ಅಡಿದು ಬೆಳೆದು ಅದನ್ನ ತಗದು ಬಿಟ್ರೆ ಅದು ಹೋಲ್ ಆಯ್ತಿಲ್ಲ ಅಂತದು ಒಂದು ಮಚಿಲಿ ಪಟ್ಟಣಕ್ಕ ಅರಸಿ ಬಾಗಲ ಮಾಡಿ ಹೆಚ್ಚಿದ ಅಂದ್ರೆ ಅದ್ರ ಕಣ್ಣು ಬುದ್ಧಿನ ಇಟ್ಟಿದ್ರೆ ಮೇನ್ ಎರಡು ತಿನ್ನಬೇಕಾದ್ರೆ ಹೌದಿಲ್ಲ ಅಷ್ಟು ದೊಡ್ಡ ಪ್ರಾಣಿ ತಿಮಿಂಗಲ ಅದಕ್ಕೆ ಮೀನಿಗಿಂತ ಸಣ್ಣದು ಇಲ್ಲ ಮೀನಿಗಿಂತ ದೊಡ್ಡದು ಅದಕ್ಕ ಆ ಆನೆಗಿಂತ ದೊಡ್ಡ ಶರೀರ ತಿಮಿಂಗ ಚಿಂತೆ ಏಕ ದೇಶ में पीड़ा नहीं हुई चाहिए ಮತ್ತ ಅಂತ ದೊಡ್ಡ ಶರೀರಕ್ಕೆ ಹೋಯ್ತಂದ್ರೆ ಇದು ಮುಂದ ಅದಕ್ಕೆ ಉಳಿದ ಕಡೆ ಅದು ದುಃಖ ಆಗಬಾರ್ದು ಸರ್ವಸೆ ಬಡ ಕಿಸಿ ಕಾ ಶರೀರ ಹೈ ಎಲ್ಲಕ್ಕಿಂತ ದೊಡ್ಡದು ಅಂತ ಎಲ್ಲಕ್ಕಿಂತ ದೊಡ್ಡದು ಅಂದ್ರೆ ಎಲ್ಲಕ್ಕಿಂತ ದೊಡ್ಡದು ಅನ್ನೋ ಶರೀರ ಇಲ್ಲ ಏನ್ ಐತೆ ಅಂದ್ರ विराट विश्व विराट जाके समान आत्मा अंगीकार करे सबसे बड़ा विराट का शरीर है ಎಲ್ಲಕ್ಕಿಂತ ದೊಡ್ಡ ಶರೀರ ಯಾವುದು ವಿರಾಟ್ ಶರೀರ ಅಂದ್ರೆ ನಾವೆಲ್ಲರೂ ಎಲ್ಲ ಶರೀರ ಕೂಡ ಈಶ್ವರ ಒಂದೇ ಶರೀರ ಸಮಷ್ಟಿ ಸಮಷ್ಟಿ ಸ್ಥೂಲ ಜಗತ್ತಿನಲ್ಲಿ ಎಷ್ಟು ಸ್ಥೂಲ ಶರೀರಗಳದಾವ ಆ ಎಲ್ಲಾ ಶರೀರ ಕೂಡ್ಕೊಂಡು ಒಂದು ಶರೀರ ಈಶ್ವರ विराट ताकि समान जो आत्मा अंगीकार करे तो विराट के शरीर के अंतर्भूत सर्व शरीर है आज विराट शरीर ज्यादा स्थूल शरीर अंतर्भूत याति सर्व शरीर आत्मा का सर्व शरीर से संबंध हो गई आद्रिंद ಎಲ್ಲ ಶರೀರದೊಡನೆ ಆತ್ಮ ಸಂಬಂಧ ಆಗಿರುತ್ತೆ
ನಾಲ್ಕಕ್ಕೆ ಪೂರ್ವ ಕೈಯೇ ಅಂದ್ರ ಒಂದು ಶರೀರದಲ್ಲಿ ಎಲ್ಲ ಆತ್ಮರಿಗೆ ಈ ಶರೀರವು ಯಾವ ಆತ್ಮನದು ಎಂದು ದೋಷ ಕೊಟ್ಟಿದೆ. ಅದರ ದೋಷ ಇಲ್ಲಿ ಬಂದ ಯಾಕಂದ್ರೆ ಅದು ವಿರಾಟ್ ಅಂತೇಳಿ ಎಲ್ಲ ಶರೀರ ಸಂಬಂಧ ಐತೆ. ಆ ಕಡೆ ಅಂದ್ಮೇಲೆ ಯಾವ ಶರೀರ ಯಾವ ಅದಕ್ಕೆ ಏನೇನ್ರೆ जो मध्यम परिमाण वस्तु होवे तो शरीर की नहीं अनित्य होवे शरीर याग अनित्य तो आग मध्यम परिमाण ಕೂಡ अनित्य इರ್ತದೆ. यह नियम है याते आत्मा भी अनित्य होवेगा आद्रिंदा मध्यम परिमाण वस्तुइದ್ದರಿಂದ आत्मा अनित्यनाಗ್ತಾನೆ. अंतःकरण का तो हमारे मत में ज्ञान से नाश होवे. ಅಂತಃಕರಣ ಏನೈತಲ್ಲ ನಮ್ಮ ವೇದಾಂತ ಮತದಲ್ಲಿ ಜ್ಞಾನತೆ ನಾಶ ಹೋವೆ. नाश ज्ञान के नाश ಅಂತಃಕರಣ ಜ್ಞಾನ ನಾಶ ಆಗುತ್ತೆ. ಸೂಕ್ಷ್ಮ ಶರೀರ ಇಲ್ಲಿ ಆಸೆ ಅನಿಸುವಾಗ ಮಧ್ಯಮ ಪರಿಮಾಣ ರೀತಿ ಆಗ್ತಿರ್ಬೋದು ಅಂದ್ರ हमारे मतलब ज्ञान अंतःकरण का हमारे मतलब ज्ञान से ना जो है ये मांगे अब इधर बोलो बोलेंगे ಅಂತಃಕರಣದ ಜ್ಞಾನ ನಾಶ ಆಗೈತೆ ಅಂತಂದ್ರ ಅವ ಗುರುಮುಖ ಕೇಳಿದ ತಾನು ಓದ್ಕೊಂಡು ಗಡಿ ಇದ್ದಂದ್ರ ಅವನು ಹಿಂಗ ಹೇಳ್ಕೊಂಡು ಹೋಗ್ಬೇಕು. ಏನಂತ ಆ ಅಂತಃಕರಣವು ಜ್ಞಾನದಿಂದ ನಾಶ ಆಗೈತೆ. ಹೌದಿಲ್ಲ? ಆದ್ರ ಅಂತಃಕರಣ ಜ್ಞಾನದಿಂದ ನಾಶ ಆಗೋದು ಹೌದಿಲ್ಲ? ಏನ್ ಹೌದು ಇಲ್ಲೋ ಏನ್ ಕರೆನೋ ಏನ್ ಸುಳ್ಳೋ ಅಂದ್ರ ಅರ್ಥ ಏನೈತಿ ಅಂದ್ರ ಈ ಸೂಕ್ಷ್ಮ ಶರೀರ ಐತಲ್ಲ ಸೂಕ್ಷ್ಮ ಶರೀರ ಇದು ಕಾರಣ ಶರೀರ ರೂಪ ಅಜ್ಞಾನವನ್ನು ಆಶ್ರಯ ಮಾಡ್ಕೊಂಡು ಹೋಗ್ತಾರೆ. ಇವು ಎಲ್ಲಾ ಅಜ್ಞಾನದ ಕಾರ್ಯಗಳೇ. ಸ್ಥೂಲ ಶರೀರ ಆಗಲಿ ಸೂಕ್ಷ್ಮ ಶರೀರ ಆಗಲಿ ಇವೆಲ್ಲ ಅಜ್ಞಾನ ರೂಪ ಕಾರಣ ಶರೀರವೇ ಇದಕ್ಕೆ ಕಾರಣ ಐತೆ. ಹೌದಿಲ್ಲ? ಆದ್ದರಿಂದ ಮತ್ತೀಗ ಇದು ಸ್ಥೂಲ ಶರೀರ ಅಂತೂ ಸ್ವಭಾವ ನಾಶ ಆಗತ್ತೆ. ಇದಕ್ಕೆ ಇನ್ನೊಂದು ಏನು ಬೇಕಾಗಿಲ್ಲ. ಪ್ರಾರಬ್ಧ ಕೂಡ ತಾನು ಹೋಗೇ ಬಿಡ್ತೈತೆ ಅದ. ಅದಕ್ಕೆ ಇನ್ನೊಂದರ ಅವಶ್ಯಕತೆ ಇಲ್ಲ. ಆದ್ರೆ ಸೂಕ್ಷ್ಮ ಶರೀರ ನಾಶ ಇಲ್ಲಿ ಜ್ಞಾನದಿಂದ ನಾಶ ಆಗತ್ತೆ ಅಂತಂದ್ರ ಜ್ಞಾನದಿಂದ ಹೆಂಗ್ ನಾಶ ಆಗತ್ತವು? ಜ್ಞಾನದಿಂದ ಜ್ಞಾನ ನಾಶ ಆಗಿದೆ. ಜ್ಞಾನ ದ್ವಾರ ಜ್ಞಾನ ಕಾರಣ ಆಶ್ರಯ ಮಾಡಿಕೊಂಡಿರ್ತಕ್ಕಂಥ ಕಾರಣ ಶರೀರವನ್ನು ನಾಶ नाश ಅವ್ರು ಏನ್ ಬರ್ದಾರ ಜ್ಞಾನದಿಂದ ಅಂತಃಕರಣ ನಾಶ ಆಗತ್ತೆ ಬರ್ದಾರ. अज्ञान नाश ಆ? अज्ञान नाश ಅಜ್ಞಾನ ನಾಶ ಆದ್ರೆ ಮತ್ತೆ ಈ ಅಂತಃಕರಣ ಏನೂ ಆಗಿಲ್ಲ ಅದು. ಅಂತಕ್ಕಂಥ ಕಾರಣ ಶರೀರವನ್ನು ಆಶ್ರಯ ಆದ್ರೆ ನೀ ಅಂತಃಕರಣ ನಾಶ ಹೆಂಗ್ ಹೇಳ್ತಿ? ಅಜ್ಞಾನ ನಾಶ ಆಗತ್ತೆ ಬರೋಬರಿ. ಅದನ್ನ ಆಶ್ರಯ ಮಾಡ್ಕೊಂಡಿರ್ತೈತ್ರಿ ಅದು ನಾಶ ಆಗುತ್ತೆ. ಈಗ ಇದೆಲ್ಲ ನಾ ಮೊದಲೇ ಅಂದ್ರ ಈ ಸೂಕ್ಷ್ಮ ಶರೀರವು ಆ ಅಜ್ಞಾನ ರೂಪ ಕಾರಣ ದೇಹವನ್ನು ಆಶ್ರಯ ಮಾಡ್ಕೊಂಡ ಐತಾರ. ಆ ಜ್ಞಾನ ಏನ್ ಮಾಡಿದಂದ್ರ ಇದರ ಫೌಂಡೇಶನ್ ಏನೈತಲ್ಲ ಕಾರಣ ಶರೀರ ಅಜ್ಞಾನ. ಜ್ಞಾನದ ಬಲದಿಂದ ಅಜ್ಞಾನದ
ಪರಿಜ್ಞಾನದ ಕೇಳು ನೋಡಯ್ಯ ಅಂತ ಹೇಳಿದ ಪ್ರಕಾರ ಆ ಜ್ಞಾನ ಏನ್ ಮಾಡ್ತದೆ ಅಂದ್ರೆ ಅಜ್ಞಾನವನ್ನು ನಾಶ ಮಾಡ್ತದೆ. ಅಜ್ಞಾನವನ್ನು ನಾಶ ಮಾಡಿತು ಅಂದ್ರೆ ಈಗ ಒಂದು ಅಡಕಲ್ ಗಡಿಗೆ ಇದಾವ ಅಂತೇಳಿ ಅಡಕಲ್ ಗಡಿಗೆ ಈಗ ಇಲ್ಲ ಇಲ್ಲ ವಿಜ್ಞಾನ ಬರ್ತದೆ. ಅದ್ರ ಮ್ಯಾಗ ಒಂದ್ ಗಡಿಗೆ ಒಳಗಿದ್ದ ಗಡಿಗೆಯನ್ನು ಒಳಗ್ ಬಿಟ್ರೆ ಎಲ್ಲ ಕಸಕ್ ಬಂದ್ಬಿಟ್ಟು ಹೊರ ಹೋಗ್ತಾವ. ಹೌದಿಲ್ಲ? ಹಂಗ ಈ ಮುಂದಿನ ಎಲ್ಲಕ್ಕೂ ಕಾರಣವಾದಂತ ಅಜ್ಞಾನ ಅಜ್ಞಾನ ಅದನ್ನೇ ಜ್ಞಾನ ನಾಶ ಮಾಡಿಬಿಡ್ತದೆ. ಮಾಡಿಕೊಂಡೆ ಮೇಲಿದ್ದಂತ ಅದರ ಮೇಲೆ ಅದನ್ನ ಆಶ್ರಯ ಮಾಡ್ಕೊಂಡಿದ್ದಂತ ಸೂಕ್ಷ್ಮ ಶರೀರವು ಕೂಡ ನಾಶ ಆಗ್ತದೆ. ಇದು ಪಕ್ಕ ತಿಳಿಲಿಲ್ಲ ಅಂದ್ರ ಈಗ ಒಬ್ಬ ಹೆಣ್ಮಗಳು ತುಂಬಾ ಗರ್ಭವತಿ ಇದ್ದಾಳೆ. ಆಯ್ತು 9 ತಿಂಗಳ ಆಗಿದೆ. ಇನ್ನ ಆಯ್ತು ಇನ್ನ ನಾಳೆ ನಾಡ್ದ ಡೆಲಿವರಿ ಆಗೋ ಪ್ರಸಂಗದ ಅನ್ನುವಾಗ ಒಮ್ಮೆ ಅಕಸ್ಮಾತ್ ಆಕಿ ಈ ಮ್ಯಾಲಿಂದ ಕೆಳಗ್ ಬಿದ್ದು ಕೂಡಲೇ ಆಕಿ ತಲೆಗೆ ಪೆಟ್ಟತ್ತು. ಕಲಿ ಹೊಡಿತು. ಕಲ್ಲಿಗೆ ಬಡ್ದ ಕೂಡಲೇ ಆಕಿ ಸಾಪ ಯಾರು ತಾಯಿ. ಆ ಕೂಸು ಅದಕ್ಕೆ ಕೂಸಿಗೆ ಏನೂ ಪೆಟ್ಟತ್ತಿಲ್ಲ. ಅದಕ್ಕೆ ಏನೂ ಪೆಟ್ಟತ್ತಿಲ್ಲ, ಏನೂ ಆಗಿಲ್ಲ. ಸುರಕ್ಷಿತ ಆಕಿ ಬಡದಂತ ತಲೆಗೆ ಕಲ್ಲಿನ ಪೆಟ್ಟುಕೊಳ್ಳ. ಆದ್ರೂ ಆಕಿ ಪ್ರಾಣ ಹೋಯ್ತು ಅಂದ್ರ ಆ ಕೂಸಿನ ಪ್ರಾಣನು ಹೋಗಲಿಲ್ಲ. ಯಾಕಂದ್ರ ಅದು ತಾಯಿಯನ್ನ ಆಶ್ರಯ ಮಾಡ್ಕೊಂಡ್ರೆ ಕೂಸು ಆಶ್ರಯವಾದ ತಾಯಿ ನಾಶದಿಂದ ಆ ಪೀಡಿತವಾದ ಮಗುವಿನ ನಾಶವಾಗುತ್ತದೆ. ಹೀಗೆ ಹೇಳ್ತೀವಿ ಅಜ್ಞಾನ ರೂಪ ಕಾರಣ ಅದು ಜ್ಞಾನದಿಂದ ನಾಶ ಆಯ್ತಂದ್ರ ಅದನ್ನ ಆಶ್ರಯ ಮಾಡ್ಕೊಂಡಿದ್ದಂತ ಸೂಕ್ಷ್ಮ ಶರೀರವು ಕೂಡ ನಾಶ ಆಗಿ ಹೋಗುತ್ತದೆ. ಆದ್ದರಿಂದ ಆದ್ರೆ ಅಂತಂದ್ರ ಮಾತ್ರ ನಮ್ಮ ಮಕ್ಕಳಲ್ಲಿ ಜ್ಞಾನ ನಾಶ ಇಲ್ಲಿ ಅಂತಃಕರಣ तो हमारे मुझे ज्ञान से नाश हो गया ಅಂತ ಹೇಳಿದ್ರು. ಹೌದಲ್ಲ? ಯಾಕೆ ಅನಿತ್ಯ ಜ್ಞಾನದಿಂದ ನಾಶ ಆಗೈತೆ ಅಂದ್ರೆ ಅಂತಃಕರಣ ಆಗೈತಿ ಅನಿತ್ಯ. ಅಲ್ಲದೆ ಮಧ್ಯಮ ಪರಿಮಾಣ ಅಂಗೀಕಾರಕ್ಕೆ ದೋಷಣೆ. ಆದ್ದರಿಂದ ಆ ಅಂತಃಕರಣಕ್ಕೆ ನಾವು ಮಧ್ಯಮ ಪರಿಮಾಣ ಅಂತ ಅಂಗೀಕಾರ ಮಾಡಿದ್ದರಿಂದ ಯಾವ ದೋಷವೂ ಇಲ್ಲ. ಯಾಕಂದ್ರೆ ಐತಿ ಅಲ್ಲಿ ಅನಿತ್ಯ ಆತ್ಮನಿಗೆ ಮಧ್ಯಮ ಪರಿಮಾಣ ಹೇಳಿದರೆ ಆತ್ಮ ಅನಿತ್ಯ ಆಗುತ್ತಾನೆ, ವಿಕಾರಿ ಆಗುತ್ತಾನೆ, ಅನಿತ್ಯ ಆಗುತ್ತಾನೆ ಅಂತ ಹೇಳಿದ್ದಾರೆ. ನಾವು ಅಂತಃಕರಣದ ಅನಿತ್ಯ ಅಂತ ಒಪ್ಕೊಂಡಾರೆ ಮತ್ತದು ಮಧ್ಯಮ ಪರಿಮಾಣ ಐತಿ, ಅನಿತ್ಯ ಐತಿ, ವಿಕಾರಿ ಐತಿ, ನಾಶ ಆಗಿ ಹೋಗ್ತೈತಿ. ಅದು ದೋಷ ಇಲ್ಲ. ನಾವು इस रीति से नवीन तार्किक ಮತ್ತು ಸಂಕೀರ್ಣ. ಆದ್ದರಿಂದ ನವೀನ ನ್ಯಾಯಿಕರ ಮತವು ಮಧ್ಯಮ ಪರಿಮಾಣ ಎಂದು ಹೇಳಿದ್ರು. ಒಬ್ಬ ಅನೇಕಾತ್ಮರು ಕರ್ತ ಭೋಕ್ತ ಇದು ಅವರು ವ್ಯಾಪಕ ಮಧ್ಯಮ ಪರಿಮಾಣ ಹೋಗ್ತಾರೆ ಕೂಡ ಈ ಆಪತ್ತಿ ಬರುತ್ತಾರೆ. ಈ ದೋಷಗಳು ಆದ್ದರಿಂದ ಅವರು ಸಮೀಕ್ಷೆ ಇಲ್ಲ. ಯೋಗ್ಯ 350ನೇ पूर्व पक्षी जो कोई ऐसे कहे यारो बेगा ಏನಂದ್ರು ಆತ್ಮ ನಾನಾ है और अणु है. ಆತ್ಮ ಅನೇಕ ಮತ್ತು ಅಣು ಅನೇಕ ಅದಾನೆ, ಆತ್ಮರು ಅನೇಕ. ಆದ್ರ ಸೈಜ್ ಏನು ಅಂದ್ರೆ ಅಣುವಿನಷ್ಟಿದ್ದಾನೆ ಅಂತ ಹೇಳಿದ್ರು.
ಅಣುವಿನಲ್ಲಿದ್ದಾನೆ ಅಂದ್ರೆ ಅಣುವಿನಲ್ಲಿದ್ದಾನೆ ಅಂದ್ರೆ ಅವರು ಇದು ಇಲ್ಲಿ ಬೆಳಕಿನ ಸಣ್ಣ ಆರು ಭಾಗ ಅಲ್ಲ, ಸಣ್ಣ ಪ್ರಮಾಣ. ಅನು ಲೆಫ್ಟ್ ಸೈಡ್ ಸೈಡ್ ಅನು ಒಂದು ಇದು ಸಣ್ಣ ಧೂಳು ಬರ್ತದೆ. ಬೆಳಕಿನ ಒಳಗೆ ಧೂಳಿನ ಬೆಳಕಿನ ಆ ಕಣದ ಆರನೇ ಒಂದು ಭಾಗ ಅದು ಪರಮಾಣು ಷಷ್ಠತಮ ಭಾಗ. ಕಣ ಏನೈತಲ್ಲ ಅದು ಅಣು ಮತ್ತೆ ಅದ್ರಾಗ 6 ಭಾಗ ಮಾಡಿ ಆರನೇ ಒಂದು ಭಾಗ. ಷಷ್ಠತಮ ಅಣು ಮಾತ್ರ ಇಲ್ಲಿ ಕೆಲವು ಹೇಳಿ ಇದು ಸ್ವಲ್ಪ ಅದು ಆ ಸೂಕ್ಷ್ಮ ಕಾಣದಾಗ ಅಷ್ಟು ಅಣು ಅಂತ 6ನೇ ಭಾಗಕ್ಕೂ ಅಣು ಅಂತ ಆ ಬೆಳಕಿನಲ್ಲಿ ತೋರುವ ಸೂಕ್ಷ್ಮ ಭಾಗ ಯಾವುದು 6 ಭಾಗ ಮಾಡಿದರೆ ಅದಕ್ಕೆ ಪರಮಾಣು 6ನೇ ಒಂದು ಭಾಗಕ್ಕೆ ಪರಮಾಣು ಅನ್ನುತ್ತಾರೆ. ಆದರೆ ಅದೇ 3ನೇ ಭಾಗಕ್ಕೆ ಅಣು ಅನ್ನುತ್ತಾರೆ. ಎರಡನೇ ಒಂದು ಭಾಗ 6ನೇ ಭಾಗ ಅಣು ಅಂತಾರೆ. ಪರಿಮಾಣ ಆರನೇ ಭಾಗ ಪರಮಾಣು ಪರಮಾಣು ಅಂತಾರೆ. 6ನೇ ಭಾಗಕ್ಕೆ ಪರಮಾಣು. ತಸ್ಯ ಷಷ್ಠತಮೋ ಭಾಗ ಪರಮಾಣು ಶೌಚ ಜ್ಞಾನ ಸೂರ್ಯ ಮರುಸ್ತಂ ಯತ್ ಸೂಕ್ಷ್ಮಂ ದೃಶ್ಯತೆ ರಜಃ ತಸ್ಯ ಷಷ್ಠತಮೋ ಭಾಗ ಪರಮಾಣು ಸ ಉಚ್ಯತೆ. ಅದು ಪರಮಾಣು ಅಂತಾರೆ. ಆದ್ರೆ ಈಗ 6ನೇ ಭಾಗದ ಪರಮಾಣು ಅಂದ್ರೆ 3ನೇ ಭಾಗದ ಅಣು ಅಂತಾರೆ. ಸಿದ್ಧಾಂತಿ ವಾರ್ತಾವಿ ಬನ್ನಿ. ಈಗ ಪೂರ್ತಿ ಹೇಳಿದ್ರು ಕೂಡ ಸಂಭವಿಸಂಗಿಲ್ಲ. ಯಾಕೆ ಸಂಭವಿಸಂಗಿಲ್ಲ ಕಾಣತ್ತೆ? जो आत्मा को अणु आत्मा को कर्ता भोक्ता अंगीकार करे. ಈಗ ಅಣು ಅಂತ ಹೇಳಿರಲಿಲ್ಲ, ಅಣು ಅಂತ ಹೇಳಿದಂತ ಆತ್ಮನಿಗೆ ಕರ್ತಾ ಭೋಕ್ತ ಅಂತ ಅಂಗೀಕಾರ ಮಾಡಿದರೆ ಅಂತಃಕರಣಕ್ಕೆ ಅಣು ಪಕ್ಷಮೆ जो दोष गया तो दोष होगा ಅಂದ್ರೇನು ಗೊತ್ತಾಗ್ತಾನೆ? ಒಂದು ವೇಳೆ ಆತ್ಮನನ್ನು ಕರ್ತಾ ಭೋಕ್ತ ಅಂತ ಅಂಗೀಕಾರ ಮಾಡಿ ಅಂತಃಕರಣದ ಅಣುಪಕ್ಷದಲ್ಲಿ ದೋಷಗಳನ್ನು ಹೇಳಿದರೆ ಆ ದೋಷವು ಬರುತ್ತದೆ ಅಂತ ಹೇಳಿದರು. ಏನ್ ನೋಡ್ಬೇಕು? ನಾ ಹಂಗ ಹೇಳ್ಬೋದು 3 ಜನ ಅಂದರೆ ಅಣು ಆತ್ಮನನ್ನು ಒಪ್ಪಿದ್ದರಿಂದ ಅಣು ಅಂದ್ರ ಹೇಳ್ತಲ್ಲ ಸಣ್ಣ ಭಾಗದ ಒಂದು ಸಣ್ಣದಾಗ್ತದು ಏಕ ದೇಶದಲ್ಲಿ ಇರ್ಬೇಕು. ಆದ್ರ ಕಾಲಲ್ಲಿ ಮುಳ್ಳು ತಲೆಯಲ್ಲಿ ಇರಿಸಿದಾಗ 2 ಕಡೆ ಬೇಗನೆ ಆಗಬಾರದು. ಅಂದ್ರೆ ಶರೀರ ತುಂಬಾ ಅಣು ಇರಬಾರದು. ಅಣು ಅನ್ಕೊಳ್ಳಿ ಒಂದು ಏಕ ದೇಶದಲ್ಲಿ ಇರ್ತಿರ್ತಾವ. ಆದ್ದರಿಂದ ಈ आपत्ति ಬರ್ತಾರೆ, दोष ಬರ್ತಾರೆ. दोष ನೋಡಿಲ್ಲ कर्ता भोक्ता अंगीकार नहीं करे तो इन्होंने कर्ता भोक्ता अंगीकार ಮಾಡಿದ್ರೆ ನಾನಾ ಆತ್ಮ ಅಂಗೀಕಾರ ಅನೇಕ ಅಂತೇಳಿ ಒಪ್ಪುದು ನಿಷ್ಫಲ ಆಗತ್ತೆ. कर्ता भोक्ता अंगीकार ಮಾಡದಿದ್ದರೆ अनेक याक होगಬೇಕು? एक ही व्यापक सर्व शरीर में आत्मा का कहना योग्य ಒಬ್ಬನೇ ಆತ್ಮ व्यापक सर्व शरीर ये दाने ये ही नित्यमवद्योयम् देहे सर्वस्य ये संभव कर्ता भोक्ता अंगीकार नहीं करे तो कर्ता भोक्ता अंगीकार ಮಾಡಿದ್ರೆ
अपने सिद्धांतಕ್ಕಾಗಿ ತ್ಯಾಗ ಹೋಗ್ಬೇಕು. ನಿಮ್ಮ ಸಿದ್ಧಾಂತ ಕೂಡ ತ್ಯಾಗ ಆಗ್ತದೆ. ಹ್ಮ್. ಅವ್ರು ನಿಮ್ಮ ಮತದ ಏನ್ ರೂಲ್ಸ್ ಐತಿ ಅದ ಹೋಗ್ಬಿಡ್ತಾರೆ. ಬರೋಬರ್. ಯಾಕಂದ್ರೆ ಕರ್ತಾ ಹೋಗ್ತಾ ಅಂತ ನೀವು ಒಪ್ಕೊಂಡಿರಿ. ಅವ್ರು ಯಾರು ನ್ಯಾಯಿಕರಾಗಲಿ ಮತ್ತೆ ಪ್ರಾಚೀನರಾಗಲಿ ನವೀನರಾಗಲಿ ಎಲ್ಲರೂ ಕರ್ತಾ ಹೋಗ್ತಾ ಅಂತ ಒಪ್ಕೊಂಡಾರ. ಅನೇಕತ್ತು ಒಪ್ಕೊಂಡಾರ. ಮತ್ತ ಅವ್ರ ಮತ ಹೆಂಗೈತಿ ಆದ್ರಿಂದ ಕರ್ತಾ ಹೋಗ್ತಾ ಈಗ ನೈ ಕರೆ तो अपने सिद्धांत का भी क्या होएगा ನಿಮ್ಮ ಸಿದ್ಧಾಂತವೇ ಹೋಗ್ಬಿಡ್ತಾರೆ. काय ते अणुवादी का ये सिद्धांत अणु यार ಅವ್ರ सिद्धांत ठीक है ಏನದ ಯಾಗ ज्ञान सुख दुख धर्म से आदि लेके चतुर्दश आत्मा के धर्म है 14 ಗುಣಗಳು ಆತ್ಮನ ಧರ್ಮದವರು ಹೇಳ್ಯಾರ. ಯಾಕೆ जो आत्मा को अणु अंगीकार करे तो आत्मन अणु अंगीकार किए यहाँ शरीर देश में आत्मा नहीं है ಅಂದ್ರೆ ಆತ್ಮ ಅಣು ಅಂದ್ರೆ ಒಂದು ಕಡೆ ಇರೋದ ಎಲ್ಲಿ ಆ ಆತ್ಮ ಇಲ್ಲ ಯಾವ ಜಾಗದಾಗ जो देश ಮೃತ ಸಮಾನ ಅಲ್ಲಿ ಅರುಣ ಇಲ್ಲ ಆಗ್ಬೇಕಾಗ್ತದೆ ತಕ್ಕಂತೆ ತಾಕೆ ವಿಷಯ ಪೀಡಾ नहीं विषय ಅಲ್ಲಿ ಆಗಬಾರ್ದು ಅಣುವಂತರಿ ಆಪತ್ತಿ ಬರ್ತಾರೆ. ಏನು 351 और जो कहे यद्यपि जीता यद्यपि अनुसंधा आत्मा तो शरीर के एक देश में है. आत्मा शरीर एक देश में परंतु तथापि कस्तूरी के गंध की न्यायता का ज्ञान सारे शरीर में है व्याप्त है. ये नंतर ಏನೋ ಅದೇ ನ್ಯಾಯಿಕರೇ ಹೇಳ್ತಾರೆ ಏನಂತ ಆತ್ಮ तो ಶರೀರ एक ದೇಶದಲ್ಲಿ ಇರ್ತಾನೆ ಅನುಭವಿಸಿಲ್ಲ ಆದ್ರೆ ಮತ್ತೆ ಶರೀರ ಉಳಿದ ಕಡೆ ಜ್ಞಾನ ಆಗಬಾರ್ದು ಅಂತ ನೀವು ಅಂದ್ರೆ सूर्य के गंध की नहीं नाना ज्ञान सारे शरीर में व्याप्त है. व्याप्त संपूर्ण ಎಲ್ಲ ಶರೀರದಲ್ಲಿ ವ್ಯಾಪ್ತವಾಗಿದೆ. ಯಾತೆ सर्व शरीर विषय अनुकूल प्रतिकूल के संबंध को अनुभव करे. अगर कस्तूरी मृग ಅದು ಗಂಧ ಅದು ಸುಗಂಧ ಅಂತ ಗಂಧ ಬೀಳ್ತದೆ ಈಗಿಲ್ಲಿ ತಂದಿಟ್ಟಂದ್ರೆ ಮಣಿ ತುಂಬಾ ಅದು ವಾಸನೆ ಬರ್ತದೆ. ಆಗ ಶರೀರ ತುಂಬಾ ಅದೊಂದು ವ್ಯಾಪ್ತಿ ಇರ್ತದೆ. ಆದ್ರಿಂದ ಸರ್ವ ಶರೀರದಲ್ಲಿ ಅನುಕೂಲ ಪ್ರತಿಕೂಲ ಅಂದ್ರೇನು ಅನುಕೂಲ ವೇದನಂ ಸುಖ ಪ್ರತಿಕೂಲ ವೇದನಂ ದುಃಖ ಅಂದ್ರೆ ಸುಖ ದುಃಖಗಳು ನಮ್ಮನ್ನ ಅನುಭವ ಅನ್ನೋದಾಗ್ತೈತಿ. ಇಲ್ಲಿ ತಂದ್ರೆ ಬ್ಯಾಸಿಯಾಗ ಸುಖ ವಿಶೀಲಿನ ತಿಳಿವಿನ ಸುಖವನ್ನು ವಿಷಯ ಬಾಧೆಯನ್ನು ಸಂಗೊಳಿಸಿಕೊಂಡರುವ ಎಂದು ಜ್ಞಾನವು ಲೋಕ ಮಾತಾಡುವಂತೆ ಕೆರೆಯೊಳ ಅರೆಯೊಡಲಿನ ತಂಪು ಅಂದ್ರ ಇಟ್ಮಟ ನೀರಾಗದ ನೀರಲ್ಲಿದ್ದ ಶರೀರಕ್ಕೆ ತಂಪಾಗಿ ಸುಖ ಅನುಭವ ಮಾಡ್ತಾರೆ. ಬಿಸಿಲಿನ ಜಳವನ್ನು ಮಿಕ್ಕ ಮೈಯವರು ಕಾಣಬಾರದೆ. ಹೊರಗೆ ಏನೈತಲ್ಲ ನೀರಿನ ಹೊರಗೆ ಅದು ಬಿಸಿಲಿನ ಜಳ ಬಿಸಿಲು ಬರ್ತದ ಅದು ಬಿಸಿಲಿನ ತಾಪ ಆಗ್ಲಕತ್ತೈತಿ ದುಃಖ ಆಗ್ತೈತಿ. ಕೆಳಗ್ ನೀರಾಗಿದ್ದ ಶರೀರಕ್ಕೆ ಸುಖ ಆಗ್ಲಕತ್ತೈತಿ. ಮ್ಯಾಲೆ ಬಿಸಿಲಿನ ತಾಪಕ್ಕೆ ಇದು ದುಃಖ ಆಗ್ತೈತಿ. ಎರಡು ಒಂದ ಸಮಯದಲ್ಲಿ ಅನುಭವ ಮಾಡ್ತಾನ. ಹಂಗ
ವೃತ್ತಾಂತವು ತಿಳಿವಿನ ಸುಖವನ್ನು ವಿಷಯ ಬಾಧೆಯನ್ನು ಸಂಗೊಳಿಸುವಂತ ಅನುಭವಿಸುತ್ತೀರ. ತಿಳಿವಿನ ಸುಖವನ್ನು ಅಂದ್ರೆ ತಿಳಿವು ಅಂದ್ರ ಆ ಅರುಸ್ವರೂಪವಾದ ಆತ್ಮನ ಆ ಎಲ್ಲವನ್ನು ತಿಳಿತಕ್ಕಂತ ಆತ್ಮ ಅದಾನಿಲ್ಲೋ ಆ ಆತ್ಮಾನಂದವನ್ನು ಅನುಭವಿಸ್ತಾನ. ವಿಷಯ ಸಂಬಂಧ ಬಂದಾಗ ವಿಷಯ ಬಾಧೆ ದುಃಖ ಅನುಭವಿಸ್ತಾನ ಅವ. ಒಂದರನ್ನೇ ಎರಡು ಅಂತ ಹೇಳಿದ್ದಾರೆ. ಆ ರೀತಿ ಇಲ್ಲಿ ಅನುಕೂಲ ಪ್ರತಿಕೂಲಕ್ಕೆ ಸಂಬಂಧಕ್ಕೂ ಅನುಭವ ಕರೆಯಾದ್ರೇನು ಅನುಕೂಲ ಬಂದಾಗ ಅಲ್ಲಿ ಸುಖ, ಪ್ರತಿಕೂಲ ದುಃಖ ಅಂದ್ರೆ ಈಗ ಹೇಳಿದ ನೀರಿನ ತಂಪು ಕೆಳಭಾಗದಲ್ಲಿ ಸುಖ ಕೊಡಾಗತ್ತೆ, ಮೇಲೆ ಹಿಂಗ್ ಇವೆರಡು ಅನುಭವ ಮಾಡ್ತಾರೆ. ಈಗ ಸಿದ್ಧಾಂತಿಗಳು ಹೇಳ್ತಾರೆ ಅದು ಶೋಭಿ ಮನೇನೆ, ಶೋಭಿ ಮನೇನೆ ಅಂತ ಹೇಳಿ ಸಂಬೋಧನೆ ಹೇಳೋರು ಯಾರು? सिद्धांतियों कहाँ से यार संबोधन ये नियम है जितने देश में अणु वाला रहे आते बाहर कुछ रहे नहीं ದೇಶದಲ್ಲಿ ಗುಣವುಳ್ಳದಿರ್ತದೆ, ಅದರ ಹೊರಗೆ ಗುಣ ಇರಂಗಿಲ್ಲ, ಹೊರಗೆ ಗುಣ ಇರಂಗಿಲ್ಲ. ಎಷ್ಟು ದೇಶದಲ್ಲಿ ಗುಣವುಳ್ಳ ಗುಣಿ ಇರುವುದೋ ಅದನ್ನು ಬಿಟ್ಟಿಟ್ಟು ಹೊರಗೆ ಗುಣವಿರುವುದಿಲ್ಲ. ಅಂದ್ರೆ ಹೇಳೋದು ಅರ್ಥ ಅಂತಾರೆ. ಗುರುಮುಖದಿಂದ ಯಾಕೆ ಕೇಳಬೇಕು ಅಂದ್ರೆ ಈಗ ಅಲ್ಲಿ ಏನ್ ಮಾಡ್ತಾರೆ ಹಂಗ ಅನ್ಕೊಂಡು ಹೋಗೋದಂತ ಇರ್ತಾರೆ. ಅದೇನು ಅರ್ಥೋ ಏನ್ ಗೊತ್ತೋ ಏನ್ ತಪ್ಪೋ ಗೊತ್ತೇ ಅದಕ್ಕೆ ಗುರುಮುಖದಿಂದ ಕೇಳಿದ್ರೆ ತಿಳಿತೈತಿ ಅಂತ. ಅದಕ್ಕೆ ಗುರುಮುಖದಿಂದ ಈಗ ಐತಿ ನೀವು ಓದ್ಕೋ ಏನ್ ಕೇಳ್ತೈತಿ ಅಲ್ಲಿ ಏನ್ ಹೇಳ್ತಾರ, जितने देश में गुण वाला रहे तासे बाहर गुण रहे नहीं ಅಂದ್ರೆ ಈಗ ಒಂದು ಸಾಮಾನ್ಯ ನಿಮಗೆ ದೃಷ್ಟಿಯನ್ನು ಕೊಡ್ಬೇಕಾದ್ರೆ ಒಂದು ಗಡಿಗೆ ಒಂದು ಕೆಂಪು ಬಣ್ಣ ಬರ್ತಾರೆ. ಗಡಿಗೆ ಕೆಂಪು ಬಣ್ಣ ಅಥವಾ ಕಪ್ಪು ಬಣ್ಣ ಯಾವುದೋ ಒಂದು ಬಣ್ಣ. ಆದ್ರ ಎಷ್ಟು ದೇಶದಲ್ಲಿ ಗುಣ ಇರ್ತೈತಿ ಅದ್ರ ಹೊರಗೆ ಗುಣ ಇರಂಗಿಲ್ಲ. ಎಷ್ಟು ದೇಶದಲ್ಲಿ ಗುಣವುಳ್ಳದಿರ್ತೈತಿ ಅದ್ರ ಹೊರಗ ಗುಣ ಇರಂಗಿಲ್ಲ. ಅಂತರ ಅಂದರೆ ಗುಣ ಅಂತ ಹೇಳ್ಕಂತಾರ. ಅಂದ್ರ ಗುಣ ಅನ್ನೋದು ಏನೈತೆ ಅಲ್ಲ, ಈಗ ನಾನು ವೃತ್ತಾಂತ ಪದ್ಧತಿಯಲ್ಲಿ ಹೇಳಿಕ ಬರಬರಿಸಿದೆ. ಒಂದು ಘಟ ಐತಿ, ಅದಕ್ಕೆ ಕಪ್ಪು ಬಣ್ಣ ಅಥವಾ ಕೆಂಪು ಬಣ್ಣ ಬರ್ತಾ ಇದೆ. ಬಣ್ಣ ಐತೆ ಅದಕ್ಕೆ, ಹೌದಿಲ್ಲ? ಅದಕ್ಕೆ ಇಲ್ಲಿ ನಾವೇನು ಎಷ್ಟು ದೇಶದಲ್ಲಿ ಗುಣವುಳ್ಳದ್ದಿರುತ್ತದೆಯೋ ಅದರ ಹೊರಗೆ ಗುಣ ಇರೋದಿಲ್ಲ. ಅಂದ್ರೆ ಗುಣ ಅಂದ್ರ ಅದ ಬಣ್ಣ, ಗುಣವುಳ್ಳದಂದ್ರ ಗಡಿ. ಆ ಬಣ್ಣ ಉಳ್ಳದಲ್ಲ ಬಣ್ಣ ಗುಣ ಇದು ಅರ್ಥ ಇಷ್ಟೇ ಐತಿ.
ಗುಣ ಅಂದ್ರ ಬಣ್ಣ ಕಟ್ಟಬೇಕು. ಹಿಂಗ. ಆ, ಈ ಶಾಸ್ತ್ರಗಳಲ್ಲಿ ಬಹಳ ಬೇಕು. ಈಗ ನಾನು ಆ ಬಣ್ಣಕ್ಕೆ ಏನನ್ನು ಕೇಳಿದ್ನಿ. ಗುಣ 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 ಅನ್ನ ಕೇಳೇನ. ಬಣ್ಣ ಎತ್ತದ ಗಡಿಗೆಗೆ ಬಣ್ಣ ಗುಣ ಗುಣ. ಅದು ಗಡಿಗೆ ಗುಣಿ ಅಂದ್ರ ಆ ಮುಗಿ ಗುಣವುಳ್ಳದನ್ನ ಬಿಟ್ಟು ಹೊರಗೆ ಬಿಡುವುದ ಅಂತ ಹೇಳ್ತು. ಗುಣವುಳ್ಳದ್ದು ಅಂದ್ರನ್ನ ಗುಣಿ ಅಂದ್ರು ಅಂದ್ರ ಗುಣ ಗುಣಿ. ಗುಣ ಎಲ್ಲಿ ಇರುತ್ತದೆಯೋ ಅದು ಗುಣಿ. ಶಾಸ್ತ್ರಿಗೆ ಅಂದ್ರೆ ಗಡಿಗೆಗೆ ಗುಣಿ ಅನ್ನಬೇಕು, ಬಣ್ಣಕ್ಕೆ ಗುಣ ಅನ್ನಬೇಕು. ಹಿಂಗಂದ್ರೆ ತಿಳಿತದೆ ಇಲ್ಲ. ಉಳ್ಳದ್ದೇ ಗುಣಿ. ಹಾ, ಗಡಿಗೆಗೆ ಗುಣಿ ಅನ್ನಬೇಕು, ಬಣ್ಣಕ್ಕೆ ಗುಣ. ಇನ್ನೊಂದು ಇದೇ ವಿಚಾರದಾಗ ಬಂದೈತಿ. ಗುಣಕ್ಕೆ ಯಾವ್ದು ಇಟ್ಕೊಂಡ್ರೆ ಇದ್ರ ಅರ್ಥ ಏನ್ ಹೇಳ. ನಾಗ ಅವ್ರು ಹೇಳಕ್ ಅಷ್ಟು ಕಡಿಮೆ ಐತದ. गुण के आश्रित गुण के आश्रित ಆ गुण के आश्रित ಗುಣಕ್ಕೆ ಆಶ್ರಿತ ಗುಣ ರೈತಾನೆ. ಗುಣದ ಆಶ್ರಯದಲ್ಲಿ ಗುಣ ಇರಂಗಿಲ್ಲ. ನೀ ಬೇಕಾದ್ರೆ ಬಣ್ಣ ಆ ಬಣ್ಣ ಗುಣಿಯನ್ನ ಆಶ್ರಯ ಮಾಡಿಕೊಂಡು ಬಣ್ಣ ಅಂತ ಹೇಳ್ಕೊಂಡ್ರೆ ಬಾಳಿ ಬೇಕಲ್ಲ ಅನ್ನ. ಅದೇ ಅದಕ್ಕೆ ಆ ಗುಣಕ್ಕೆ ಆಶ್ರಿತ ಗುಣ ಇರ್ತಾನೆ. ಅಂದಾಗ ಗುಣ ಅಂದ್ರೆ ಬಣ್ಣ ಅಂತ ಹೇಳಿ ಅರ್ಥ ಮಾಡಿ ಗಡಿಗೆಗೆ ಗುಣಿ ಅಂತ ಹೇಳಿದೆ, ಬಣ್ಣಕ್ಕೆ ಗುಣ ಅಂತ ಹೇಳಿದಾಗ ಇದು ಅವಾಗ ಈ ಈ ಹಾದಿ ಹೋದ್ರನ್ನ ಬರೋಬ್ಬರಿ ಹೇಳ್ಕೊಳ್ತಾರೆ. ಹಿಂಗ ಅದಕ್ಕ ಆ ಗುಣದ ಆದ್ರೆ ಗುಣ ಅಂದ್ರೆ ಬಣ್ಣ, ಅದಕ್ಕ ಬಣ್ಣದ ಆದ್ರೆ ಗುಣ ಗುಣ ಆಯ್ತ. ಆ ಗುಣದ ಆಶ್ರಯ ಗುಣ ಇರಂಗಿಲ್ಲ ಅಂತ ಹೇಳಿ. ಯಾಕಂದ್ರ ಅದು ಸ್ವತಂತ್ರ ಇರಂಗಿಲ್ಲ. ಆಧಾರ ಬೇಕ. ಅದು ದ್ರವ್ಯವನ್ನ ಆಶ್ರಯ ಮಾಡ್ಕೊಂಡಿರುತ್ತದೆ. ನೋಡು, ದ್ರವ್ಯವನ್ನ ಆಶ್ರಯ ಮಾಡ್ಕೊಂಡಿರುತ್ತದೆ. ಏನೋ ಗುಣ. ಅದು ಗುಣ ಐತಿ, ಇದು ಘಟ ದ್ರವ್ಯ. ಅದಕ್ಕೆ ಸಾಮಾನ್ಯ ಶಬ್ದದಲ್ಲಿ ಘಟ ಅಂತ, ಆದರೆ ಶಾಸ್ತ್ರೀಯ ಶಬ್ದದಲ್ಲಿ ದ್ರವ್ಯ. ಸಾಮಾನ್ಯ ಶಬ್ದದಲ್ಲಿ ಬಣ್ಣ ಅಂತ, ಆದ್ರೆ ಶಾಸ್ತ್ರೀಯ ಶಬ್ದದಲ್ಲಿ ಗುಣ ಅಲ್ಲ. ಹಿಂಗ ಆದ್ದರಿಂದ किंतु गुणी में ही गुण है, गुणी में ही गुण है, गुಣಿಯಲ್ಲಿಯೇ ಗುಣ ಇರುತ್ತದೆ. ಯಾಕಂದ್ರೆ ಗುಣ ಗುಣ ಯಾವ್ದಿರ್ತೈತಿ ಅದು ಸ್ವತಂತ್ರ ಇರಂಗಿಲ್ಲ. ಅಂದ್ರ ಘಟಾದಿ ಗುಣಿ गुण इರ್ತದೆ. जैसे रूप घटादि करते बाहर रहे नहीं, ಹೇಗೆ ರೂಪ ಅಂದ್ರೆ ಬಣ್ಣವು ಘಟಾದಿಗಳಿಗಿಂತ ಹೊರಗಿರುವುದಿಲ್ಲ. कैसे आत्मा से बाहर ज्ञान भी बने नहीं, ಅದರಂತೆನ ಏನು ಇಲ್ಲಿ ಏನ್ ಹೇಳೋದು, ಆತ್ಮನನ್ನು ಬಿಟ್ಟು ಹೊರಗೆ ಜ್ಞಾನವಾದರೂ ಕೂಡ ಇರುವುದಿಲ್ಲ. ಆತ್ಮನನ್ನು ಬಿಟ್ಟು ಹೊರಗೆ ಜ್ಞಾನವಾದರೂ ಕೂಡ ಇರುವುದಿಲ್ಲ. ಆತ್ಮನನ್ನು ಬಿಟ್ಟು ಹೊರಗೆ ಜ್ಞಾನವಾದರೂ ಕೂಡ ಇರುವುದಿಲ್ಲ. ಅಂದ್ರೆ
ಹಂಗಾದ್ರೆ ಏನು ಅದ ನೀವು ಬರ್ದಾರ ಅದು ಓದಿ ಹಂಗೆ ಈಗ ಅಲ್ಲಿ ಆತ್ಮನ ಆಶ್ರಯ ಮಾಡ್ತಾರೆ. ಅಲ್ರಿಪ್ಪ ಇಲ್ಲಿ ಪರ ಇಲ್ಲಿ ದ್ರವ್ಯ ಅಂತಂದಾಗ ಇಲ್ಲಿ ಆತ್ಮನಂತ ತಗೋಬೇಕಂತ ಅಂದ್ರ ಆ ದ್ರವ್ಯವನ್ನ ಪುನಃ ದ್ರವ್ಯವನ್ನ ಬಿಟ್ಟು ಇರ್ಲಿಕ್ಕೆ ಸಾಧ್ಯನೇ ಇಲ್ಲಲ್ರಿಪ್ಪ. ಹಂಗ ಇಲ್ಲಿ ದ್ರವ್ಯ ಆತ್ಮನನ್ನ ನಾವು ದ್ರವ್ಯ ಅಂತ ತಿಳ್ಕೊಂಡಾಗ ಅಂದ್ರೆ ಆಧಾರವಾಗಿ ಅಂತ ತಿಳ್ಕೊಂಡಾಗ ಅದ್ರ ಆಶ್ರಯವಾಗಿ ಆಶ್ರಯವಾಗಿನ ಅದ ಜ್ಞಾನ ಜ್ಞಾನ ಇರ್ತದೆ. ಆತ್ಮನ ಆಶ್ರಯ ಮಾಡ್ಕೊಂಡು ಈಗ ಅದು ಇರಾಕ ಸಾಧ್ಯ ಇಲ್ಲ ಉಳಿದದ್ದು ಅದನ್ನ ಬಿಟ್ಟು ಹೌದು ಬರೋಬ್ಬರಿ ಐತಿ. ಆದರೆ ಜ್ಞಾನ ಈಗ ದ್ರವ್ಯವನ್ನ ಆಶ್ರಯ ಮಾಡ್ಕೊಂಡು ಗುಣ ಇರ್ತದೆ ಹೌದಿಲ್ಲ? ಮತ್ತೆ ಈಗ ನೀನು ದ್ರವ್ಯ ಅಂತೀವಲ್ಲ ಆತ್ಮಕ್ಕೆ ಅಲ್ಲ, ದ್ರವ್ಯ ಆ ಅರ್ಥದಲ್ಲಿ ಹಿಡ್ಕೊಳಂಗಿಲ್ಲ ಆ ದ್ರವ್ಯನ ಅಂತ ಹಿಡ್ಕೊಳಂಗಿಲ್ಲ ಅದನ್ನ. ಹಂಗ ಆಧಾರ ಸ್ವರೂಪದಲ್ಲಿ ಆತ್ಮ ಆ ದ್ರವ್ಯ ಈಗ ನಾ ದ್ರವ್ಯನ ಅಂತಾರ ಆತ್ಮ ಹಂಗಾರೆ ಮತ್ತು ಏನಂತೀಯ? ಜ್ಞಾನೇ ಆಶ್ರಯ ಇದ್ದಂಗ ಏನು? ಜ್ಞಾನೇ ಆತ್ಮದ ಆಶ್ರಯದಲ್ಲಿ ಇದ್ದಂಗ ಆಗೋದು ಜ್ಞಾನೇ ದೊಡ್ಡದಂಗ ಅಂದ್ರ ಏನಂತೀರಿ? ನಾ ಹೇಳಿದ ಕರೆಕ್ಟ್ ಐತಲ್ಲ. ಏನ್ ಕರೆಕ್ಟ್ ಅದ ಅಂದ್ರ ಆತ್ಮ ಅನ್ನೋದು ದ್ರವ್ಯ, ಅದು ಜ್ಞಾನ ಅನ್ನೋದು ಗುಣ. ಇದಕ್ಕೆ ಬರೋಬ್ಬರಿ ಐತಿ ಇಲ್ಲ? ಹೆಂಗ್ ಬರೋಬ್ಬರಿ? ಹೌದಿಲ್ಲ? ಯಾಕಂದ್ರೆ ಬಹಳ ಮಹತ್ವದ ಮಾತೈತಿ. ಹೆಂಗ ಬರೋಬ್ಬರಿ ಅಂತ ಕೇಳಿದ್ರೆ ಬಹಳ ಬರೋಬ್ಬರಿ ಮಾತೈತಿ. ಕಥಂ ಹೇಗೆ how? ಅಂದ್ರ ಇಲ್ಲಿ ಮರ್ಮ ಏನೈತಂದ್ರ ಇದು ನಮ್ಮ ಮತ ಆಗಿಲ್ಲ, ಇದು ನ್ಯಾಯ ಮತದ ಪ್ರಕಾರ. ಅದು ಆತ್ಮನಿಗೆ ದ್ರವ್ಯನು ಅಂತಾರವರು, ಆ ಜ್ಞಾನಕ್ಕೆ ಗುಣ ಗುಣ ತಿಳಿತಾ ಮಳ್ಳಿ. ನಾವು ಜ್ಞಾನಕ್ಕೆ ಗುಣ ಅಂತ ನಾವು ಎಂದೂ ಅನ್ನಂಗಿಲ್ಲ. ವೇದಾಂತಿಗಳು ಆತ್ಮನಿಗೆ ದ್ರವ್ಯ ಅನ್ನಂಗಿಲ್ಲ, ಜ್ಞಾನಕ್ಕೆ ಗುಣ ಅನ್ನಂಗಿಲ್ಲ ವೇದಾಂತದಲ್ಲಿ. ಇದು ನೈಯಾಯಿಕರಲ್ಲಿ ಅವರು ಅಂತಾರೆ. ಆದ್ದರಿಂದ ಈಗ ಅದಕ್ಕರ ನೀ ವೇರ್ ಆರ್ ಯು ನೀನ್ ಎಲ್ಲಿದ್ಯಾ ಅಂದ್ರ ಅದ ನೀ ಮರ್ತ್ ಬಿಡ್ತೀವಿ. ಅಂದ್ರೆ ಏನ್ ನಡೆದ ನ್ಯಾಯಮತದ ಪ್ರಕಾರ ನ್ಯಾಯಶಾಸ್ತ್ರದ ಪ್ರಕಾರದವರು. ಅದಕ್ಕ ನಾ ಹೇಳ್ದಾಗ ನಾ ಆತ್ಮನಿಗೆ ದ್ರವ್ಯ ಅಂತೀನಿ ಅಂತ ಹೇಳಿ. ಹೌದಿಲ್ಲ? ನಾವ್ ಇಲ್ಲಿಗಷ್ಟ ಅನ್ವಯಿಸ್ಕೊಂಡ ಶಬ್ದ ಯಾಕಂದ್ರ ಬಹಳ ಹುಷಾರಿ ಜಾಗ್ರತದಿಂದ ಹೋಗ್ಬೇಕು. ಏನೈತಿ ಈ ವಿಷಯ, ಏನ್ ನಡೆದೈತಿ ಹೀಗೆ ಇಲ್ಲ. ಇಲ್ಲಂದ್ರ ಅದು ನೀವು ತಪ್ಪಾಗುತ್ತೆ. ಯಾಕಂದ್ರ ರೂಲ್ಸ್ ಐತಿ, ನ್ಯಾಯ ಇರುತ್ತೆ. ಮತ್ತೆ ನೀ ವೇದಾಂತದ ಪ್ರಕಾರ ಇದು ಮಾಡ್ಕೊಂಡು ಬದಲಾಗಿ ಅಲ್ಲಿ ಅದಕ್ಕ ದ್ರವ್ಯ ಅಂತಿ ನನ್ನ ಆಧಾರ ಅಂತ ಹೇಳ್ತೀನಿ ಅಂದ್ರೆ ಅದಕ್ಕೆ ಈ ರೀತಿ ಇದು ನ್ಯಾಯ ಮತ ಅಂತಾರೆ. जितने देश में गुणवान रहे साथे बाहर गुण रहे नहीं, किंतु गुणी में ही गुण रहे। जैसे रूप घटारिकंते बाहर रहे, ಆ ರೂಪ ಅನ್ನೋದು ಗಡಿಗೆ ಬಣ್ಣ, ಅದು ಗುಣಿಯಾದ ಘಟವನ್ನು ಬಿಟ್ಟು ಹೊರಗಿರುವುದಿಲ್ಲ. ತೈಸೆ ಆತ್ಮ ಸೇ ಬಾಹಿರ್ ಜ್ಞಾನ भी बने, ಅದರಂತೆ ಆತ್ಮ ಇಲ್ಲಿ ಗುಣಿ ಅದಾನ. ಘಟ ಹೆಂಗ ಗುಣಿಯೋ ಹಂಗ ಆತ್ಮನು ಗುಣಿ, ಜ್ಞಾನ ಅವನು ಗುಣ. ಇದು ನ್ಯಾಯಮತದವ್ರದ. ಇನ್ನೊಂದು ಜ್ಞಾನಕ್ಕೆ ಗುಣ ಅಂತ ಅವ್ರು ಒಪ್ಪಿದ್ದಾರೆ,
ಆ ಜ್ಞಾನ ಚತುರ್ದಶಿ ಗುಣಗಳು ಅಂತ ಹೇಳ್ಯಾರ ಇದನ್ನ ಆ ಅದಕ್ಕಾಗಿ ಯಾಕಂತ ಕೇಳಿದ್ರೆ ಗುಣ ಹೋವೆ ಸೋ ಅನಿತ್ಯ ಈ ಹೋವೆ ಯಾವ್ದು ಗುಣ ಇರ್ತದ ಅನಿತ್ಯ ಇರ್ತದ. ಆದ್ದರಿಂದ ನಮ್ಮ ವೇದಾಂತ ಮತದಲ್ಲಿ ಆತ್ಮನಲ್ಲಿದ್ದ ಜ್ಞಾನ ಇದು ಅನಿತ್ಯ ಎಂದು ಇಲ್ಲ, ಅದು ನಿತ್ಯವಾದಿರ್ತದೆ. ಆದ್ರಿಂದ ಅದಕ್ಕೆ ನಾವು ಜ್ಞಾನಕ್ಕೆ ಗುಣ ಅಂತ ಕರೆಯಿಲ್ಲ, ಸ್ವರೂಪತೆ. ಹಾ ಎಷ್ಟು ಮರ್ಮ ಐತಿ ವೇದಾಂತ ಮತಕ್ಕೂ ಬೇರೆ ನ್ಯಾಯಿಕಾದಿಗಳ ಮತಕ್ಕೂ. ಈಗ ಅವು ಶಬ್ದ ಪ್ರಯೋಗಗಳ गुणी में बाहर ध्यान भी बने। कस्तूरी के सूक्ष्म वर्ग जितने देश में व्याप्त है और ಹೇಳಿದ್ರಲ್ಲ ಅದಕ್ಕೆ ಆತ್ಮನ ಅಣು ಒಪ್ಪ್ಯಾರ, ನಾವು ಒಪ್ಪೇವನ ಅದನ್ನ ಅಣು ಒಪ್ಪ್ಯಾರ ಅವರು. ಅಣು ಒಪ್ಪಿ ಅದು ಕಸ್ತೂರಿ ಅಂದ್ರ ಅದು ಕಸ್ತೂರಿ ಅಂದ್ರೆ ಚಿಗರೆ ಅನ್ನೋ ಮೃಗದ ನಾಭಿಯಲ್ಲಿ ಉತ್ಪನ್ನ ಆಕೈತೆ, ದಾಟಿ ಉಳಿಗಡಿ ಅದು ಸುಗಂಧ ಬೀರ್ತದೆ. ಆ ಸುಗಂಧ जितने देश में व्याप्त होवे उतने देश में ही गंध व्याप्त होवे. ಅದಕ್ಕ ಅವು ಎಲ್ಲ ಒಳಮಕ್ಕಳ ಅದ್ರ ಸುಗಂಧ ಮನೆಯಲ್ಲಿ ಒಟ್ಟು ಬರೀ ವಾಸನೆ ಗೊತ್ತದಿಲ್ಲ. ಹಂಗ ಆ ಜ್ಞಾನ ಗುಣ ಅದು ಅಣು ಆಗಿ ಆತ್ಮ ಒಂದೇ ಸ್ಥಾನದಲ್ಲಿ ಇದ್ರೂ ಕೂಡ ಎಲ್ಲಾ ಕಡೆಗೂ ಅದು ಜ್ಞಾನ ಆಗ್ತೈತಿ ಅಂತ ಹೇಳ್ದಾಗ ಜಾತಿ ಕಸ್ತೂರಿಕಾ ವೃತ್ತಾಂತ ಮನೇನೆ ಅಂದರೆ ಅಲ್ಲಿ ಮತ್ತೊಂದು ದೀಪದ್ದು ಹೇಳಿದ್ರು ಅವರು. ದೀಪ ಒಂದು ಜಾಗದಾಗಿಟ್ಟು ಎಲ್ಲ ಕಡೆ ನಿಂತ್ಕೊಂಡು ಬೆಳಗ್ಬರ್ತೈತೆ ಅಂತ ಹೇಳಿದ್ರು, ಅದು ತಪ್ಪ. ಅದೇ ಹಂಗೆಲ್ಲೋ ಹಂಗ ಕಸ್ತೂರಿ ನಿಂತು ಸರಿ ಅಲ್ಲ. ಯಾತೆ ಆತ್ಮ ಅಣು ಹೈ ಏ ಪಕ್ಷ ಬಿ ಬನೇನೆ ನೋಡಿ. ಈಗ ಯಾರು ಹೇಳ್ತಾರಂದ್ರ ಸಿದ್ಧಾಂತಿಗಳು ನೀವು ನೈಯಾಯಿಕರು ಏನೇನ್ ಹೇಳಿರಿ ಅದನ್ನ ಎತ್ತಿ ಖಂಡನೆ ಮಾಡಿದ್ರು. ಇದನ್ನು ಹೇಳಿದ್ದೆಲ್ಲ ಸರಿ ಆಗ್ತದೆ. ನೀವು ಅನುವಂತ ಹೇಳಿರಿ ಮತ್ತು ಅಲ್ಲಿ ಯಾವ ಕಸ್ತೂರಿ ಮೃಗದ ವೃತ್ತಾಂತ ಕೊಡ್ತೀರಿ, ದೀಪ ವೃತ್ತಾಂತ ಕೊಡ್ತೀರಿ, ಇವು ಎಲ್ಲ ಹೇಳಿದವ್ರ ಆತ್ಮ ಅಣು ವ್ಯಾಪಕ ಬಿ ಮನೇನೆ ಅಂತ. ಅಣು ಹೇಳಿದ್ದು ಸಂಭವಿಸಂಗಿಲ್ಲ. ಮತ್ತು ಮಧ್ಯಮ ಪರಿಮಾಣ ಹೇಳಿದ್ದು ಕೂಡ ಸಂಭವಿಸಂಗಿಲ್ಲ. कहूं श्रुति में आत्मा अत्यंत अणु से भी अणु जो गया है तो दुर्विज्ञेय है. ಅದಕ್ಕೆ ಶ್ರುತಿಯಲ್ಲಿ ಹೇಳ್ಯಾರಲ್ಲ ಅಣು ಅಂತ ಹೇಳಿ. ಅವ್ರ ಅಂದ್ರೆ ನೈಯಾಯಿಕಾದಿಗಳ ಅಂದರೆ ಏನ್ ಹೇಳ್ತಾರೆ, ಶ್ರುತಿ ಮೇ ಆತ್ಮ ಅತ್ಯಂತ ಅಣು से भी अणु है गया है तो ದುರ್ವಿಜ್ಞೇಯ ಅಂದ್ರ ಅವ ತಿಳಿಯಲಿಕ್ಕೆ ಅಷ್ಟು ಸೂಕ್ಷ್ಮಕ್ಕಿಂತ ಸೂಕ್ಷ್ಮದಾನ. ಹಂಗ ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕಾಗಿ ಈಗ ಕೆಲವೊಂದು ರೋಗ ಜಂತುಗಳು ಇರ್ತಾವ. ಈಗ ಒಂದು ಟಿಬಿ ಆಗೈತಿ, ಹೌದಾ? ಟಿಬಿ ಆಗೈತಿ, ಟಿಬಿ ಆದವನು ಕೆಮ್ಮದ ಅಂದ್ರ ಅಥವಾ ಅವನು ಉಗುಳದಲ್ಲಿ ಅವ್ರು ಜಂತುಗಳು ಇರ್ತಾವ, ಕ್ರಿಮಿಗಳು ಇರ್ತಾವ. ಅವ್ ಕಣ್ಣಿಗೆ ಕಾಣಂಗಿಲ್ಲ. ಅವು ಸ್ಕೋಪ್ ಹಚ್ಚಿದ್ರೆ ಹೌದಿಲ್ಲ? ಆದ್ದರಿಂದ ಆ ಆತ್ಮ ಅತ್ಯಂತ ಸೂಕ್ಷ್ಮದ ಅಂತೇಳಿನ ಅಣುಗಿಂತ ಅಣು ಅಂತಿದ್ದಾನೆ ಅಂತೇಳಿ ಅಲ್ಲಿ ಕೃತಿಯಲ್ಲಿ ಹೇಳಿದೆ. ಅದು ಯಾಕೆ ಹಂಗ ಹೇಳಿತ್ತಂದ್ರ ದುರ್ವಿಜ್ಞೆಯ ಅಂದ್ರ ತಿಳಿಯಲಿಕ್ಕೆ ಅಸಾಧ್ಯ. ಇಂದ್ರಿಯಾದಿಗಳಿಂದ ತಿಳಿಯಲಿಕ್ಕೆ ಬರುವುದಿಲ್ಲ. ಯಾತೆ ಕಯ ಆದ್ರಿಂದ ಹೇಳಿದೆ. जैसे अत्यंत अणु वस्तु का मंद दृष्टि को उसको ध्यान होवे नहीं. अत्यंत सूक्ष्म ಒಂದು ತಲೆಯೊಳಗೆ ಒಂದು ಕೂದಲು ಬಿದ್ದೈತೆ. ಒಬ್ಬ ಮುದುಕ ಮನುಷ್ಯ 89 ವರ್ಷ ಆಗಿ
ಕಾಣ್ತದೇನ ಅದ ನನಗ ಒಂದು ದೃಷ್ಟಿ. तैसे बहिर्मुख पुरुष को आत्मा भी ज्ञान होवेने ಅದರಂತೆ ಬಹಿರ್ಮುಖ ಪುರುಷ ಬಹಿರ್ಮುಖ ಅಂದ್ರ ವಿಷಯಾದಿಗಳಿಗೆ ದೇಹಾತ್ಮವಾದಿ ಅಥವಾ ವಿಷಯಗಳಲ್ಲೇ ರಮಮಾಣಿಗಳವ ಎಂತ बहिर्मुख पुरुषರಿಗೆ आत्मा का ज्ञान होवेने यहाँ के अणु के समान है ये श्रुति का अभिप्राय ಆದ್ದರಿಂದ ಇಂಥವ್ರನ್ನು ಉದ್ದೇಶಿಸಿ ಶ್ರುತಿ ಅಣುಗಿಂತ ಅಣು ಇದ್ದಾನೆ ಅಂತ ಹೇಳೈತಿ ಆತ್ಮ ಅಣು है ये अभिप्राय नहीं आत्मा अणु स्वरूप अणुरक्षिताने ಅಂತ ಆ ಶ್ರುತಿ अभिप्राय ಹೀಗಿಲ್ಲ कहाँ थे बौद्ध स्थान में व्यापक रूप और आप ही वंदने अंदर वेदने वेदने ಅಂದ್ರೆ ವೇದವೇ ಪ್ರತಿಪಾದನೆ क्या है ಎರಡು ಏನು ಬರ್ತದೆ ಇಲ್ಲಿ ಒಂದು ಟಿಪ್ಪಣಿ ಐತ್ರಿ. ನಾಲ್ಕುನೂರ ಮೂರು ಟಿಪ್ಪಣಿ. ಅನುರಣೀಯ ಮಹತ್ವಮನೀಯ. व्यापक रूप आप ही ವೇದನೆ ಪ್ರತಿಪಾದನೆ ಹಂಗೂ ಐತಿ ಹಿಂಗೂ ಐತಿ ಅಂತ ಹೇಳಿ ಅಂದ್ರ ಹಂಗ ಬಹಳ ಸ್ಥಾನಗಳಲ್ಲಿ ವ್ಯಾಪಕ ಒಗ್ಗರಣೆ ಏನ್ ಮಾಡಿರ್ತಾರೆ ಅದು ಒಗ್ಗರಣೆ ಇದು. ಇಲ್ಲೇ ಒಗ್ಗರಣೆ ಇರ್ಬೇಕು. ಅಡಿಗೆ ನಡೆದ ಬಹುತ ಸ್ಥಾನ ಮೇ ಅಂದ್ರ ಅಲ್ಲಿ 403ನೇ ಟಿಪ್ಪಣಿ ಈ ಟಿಪ್ಪಣಿ ಬರ್ತದೆ ಟಿಪ್ಪಣಿ ಬಂದ ಅದೇ ಯಾರು 403ನೇ ಟಿಪ್ಪಣಿ ಅಲ್ಲಿದ 403ನೇ ಟಿಪ್ಪಣಿ 403ನೇ ಟಿಪ್ಪಣಿ अणोरणीयान महतोमयान या श्रुति का ही अर्थ है अणोरणीयान अरे किधर ಏನಾಯ್ತು ಅಣೋರಣೀಯಾನ್ ಅಣೋರಣೀಯಾನ್ ಮಹತ್ವಮನೀಯಾನ್. ಸೃಷ್ಟಿ ಸೃಷ್ಟಿ ಅಂತ ये श्रुति आता है ಏನ್ ಮಾಡಿಲ್ಲ ಇತಿಹಾಸ ಅದು ಯಾವ ಸುದ್ದಿ ಅಂತ ಅಂದ್ರೆ ಕೃಷ್ಣ ಯಜುರ್ವೇದಿಯ ಕಠೋಪನಿಷತ್ತಿನ 1ನೇ ಅಧ್ಯಾಯದ 2ನೇ ವಲ್ಲಿಯ 20ನೇ ಮಂತ್ರದಲ್ಲಿ ಬಂದಿದೆ. ಕೃಷ್ಣ ಯಜುರ್ವೇದದ ಕಠೋಪನಿಷತ್ತಿನ 1ನೇ ಅಧ್ಯಾಯ 2ನೇ ವಲ್ಲಿ 20ನೇ ಮಂತ್ರ. ಕೃಷ್ಣ ಯಜುರ್ವೇದಿಯ ಕಠೋಪನಿಷತ್ತಿನ 1ನೇ ಅಧ್ಯಾಯದ 2ನೇ ವಲ್ಲಿ 20ನೇ ಮಂತ್ರ. ಅಲ್ಲದೆ ಆ ಮತ್ತೊಂದು ಶ್ರುತಿಯಲ್ಲೂ ಕೂಡ ಇದು ಇದಕ್ಕಿದ್ದಂಗ ಬರ್ತದೆ ಅಣೋರಣೀಯ ಮಹತ್ವಮಯ ಅಂತ ಹಾ ಅದೇಲ್ಲಿ ಬಂದಿದೆ ಅಂದ್ರೆ ಶ್ವೇತಾಸುತ್ರ ಉಪನಿಷತ್ತಿನಲ್ಲಿ ಅದನ್ನು ಕೃಷ್ಣ ಯಜುರ್ವೇದವೇ ಶ್ವೇತಾಸುತ್ರ ಉಪನಿಷತ್ತಿನಲ್ಲಿ 3ನೇ ಅಧ್ಯಾಯದ 20ನೇ ಮಂತ್ರ. ಇಲ್ಲಿ 20ನೇ ಮಂತ್ರ ಐತೆ, ಅಲ್ಲಿ 20ನೇ ಮಂತ್ರ, ಆದ್ರೆ ಅಧ್ಯಾಯ ಬೇರೆ. ಅಲ್ಲಿ 1ನೇ ಅಧ್ಯಾಯ ಐತಿ, ಇಲ್ಲಿ 3ನೇ ಅಧ್ಯಾಯ. ಕೃಷ್ಣ ಯಜುರ್ವೇದ ಶ್ವೇತಾಸುತ್ರ ಉಪನಿಷತ್ ಮೊದಲು ಕಠೋಪನಿಷತ್ತು ಹೇಳಿದ್ವಿ. ಈ ಶ್ವೇತಾಸುತ್ರ ಉಪನಿಷತ್ತಿನ 3ನೇ ಅಧ್ಯಾಯ 20ನೇ ಮಂತ್ರ. ಅಲ್ಲಿನೂ ಅಣೋರಣೀಯ ಮಹತ್ವಮಯ ಸೇಮ್ ಟು ಸೇಮ್ ಬಂದಿದೆ. ಅದಕ್ಕೆ ಅಣೋರಣೀಯಾನ್ ಮಹತ್ವಮಯಾನ್ ಯಾ ಶ್ರುತಿ ಕೈ ಅರ್ಥ
ಈ ರೀತಿಯಲ್ಲಿ ಶ್ರುತಿ ಹೇಳಿದೆ, ಇದು ಕಾರ್ತಿ ಏನು ಅಂತ ಕೇಳಿದರೆ ಅದು ಸ್ಥೂಲದ ಸಾಮಾನ್ಯ ಅರ್ಥ ಮಾಡಿದ್ರೆ ಅಣುಗಿಂತಲೂ ಇದ್ದಾನೆ, ಮಹತ್ತಿಗಿಂತ ಸಣ್ಣಕ್ಕಿಂತ ಸಣ್ಣದಿದ್ದಾನೆ, ದೊಡ್ಡಕ್ಕಿಂತ ದೊಡ್ಡದಿದ್ದಾನೆ ಅಂತ ಅರ್ಥ. ಆದ್ರೂ ಇಲ್ಲೇನಾದ್ರು ಸ್ವಲ್ಪ ವಿಶೇಷ ಮಾಡಿದ್ದಾರೆ. ಪೃಥ್ವಿ ತೇಜ ಸೂಕ್ಷ್ಮ ವ್ಯಾಪಕ ಅಂದ್ರ ಪೃಥ್ವಿಗಿಂತ ನೀರು ಸೂಕ್ಷ್ಮದ ವ್ಯಾಪಕ. ಸೂಕ್ಷ್ಮ ಯಾಗದ ವ್ಯಾಪಕ ಯಾಗದ ಅಂತ ಹೇಳಿದ್ರೆ ಹಿಡಿಲಿಕ್ಕೆ ಬರ್ತದೆ ನೀರಿದೆ. ಮತ್ತೆ ಇದು ಮಣ್ಣನ್ನು ಹಿಡಿಲಿಕ್ಕೆ ಆಗತ್ತೆ, ಅದು ನೀರ ಹಿಡಿಲಿಕ್ಕೆ ಆಗಲ್ಲ. ಅಂದರೆ ಬಟ್ಟೆಯಲ್ಲಿ ಮಣ್ಣನ್ನು ಕಟ್ಟಬಹುದು, ಹಾ. ನೀರನ್ನು ಕಟ್ಟಿಬಹುದು, ಹೌದು. ಆ ಬಟ್ಟೆಯಿಂದ ಪಾರಾಗಿದೆ. ಆದ್ರಿಂದ ಪೃಥ್ವಿಗಿಂತ ಜಲ ಸೂಕ್ಷ್ಮ. ಮತ್ ವ್ಯಾಪಕ ಐತಿ ಅಂದ್ರೆ 10 ಪಟ್ಟು ವ್ಯಾಪಕ. 70% ನೀರು ಐತಿ. ಮತ್ತೆ ಚಂದ್ಕಂಡಿ 75% ನೀರು ಐತಿ. ಆ? 75% ನೀರು ಐತಿ. 75% ನೀರು ಐತಿ. ಓ ಅವ್ನ್ ಏನ್ ಮಾಡೋರು ಈಗ ಏನಂತಾರ? ಏನಿಲ್ರಿ 75% ನೀರು ಐತಿ ಅಂತ. 75% ನೀರ್ ಐತಿ, 25% ಅವಶ್ಯಕತೆ ಇಲ್ಲ ರೀ, ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ. ಅದಕ್ಕೆ ಇಲ್ಲಿ ಸೂಕ್ಷ್ಮತಾ ವ್ಯಾಪಕತಾ ಜ್ಞೇಯ ಗಂಭೀರ ಉತ್ತರ ಅಂತ ಹೇಳುವಾಗ ಅಲ್ಲಿ ಅವರ ಬಟ್ಟೆಯಲ್ಲಿ ನೀರು ಪಾರಾಗ್ತದೆ, 10 ಪಟ್ಟು ವ್ಯಾಪಕ ಇದೆ. ಇನ್ನ ಜಡತೆ ಸೂಕ್ಷ್ಮ, ಆ ನೀರಿಗಿಂತ ಅಗ್ನಿ ಸೂಕ್ಷ್ಮ ಮತ್ತು ವ್ಯಾಪಕ. ಯಾಕಂತ ಕೇಳಿದ್ರೆ ನೀರಿನಕ್ಕಿಂತ ಅಗ್ನಿ ಸೂಕ್ಷ್ಮದ ಮತ್ತು ವ್ಯಾಪಕ ಅದ. ಅಂದರೆ ನೀರನ್ನು ಕೊಡದಲ್ಲಿ ತುಂಬಿ ತರಬಹುದು, ನೀರನ್ನ ಕೊಡದಲ್ಲಿ ತುಂಬಿ ತರಬಹುದು. ಆ ಅಗ್ನಿ ಅನ್ನುವ ಉರಿಯುವ ಜ್ವಾಲೆ ಅದನ್ನು ತರಲಿಕ್ಕೆ ಬರುವುದಿಲ್ಲ. ಆದ್ರಿಂದ ನೀರಿನ ಅಗ್ನಿ ತೇಜತೆ ವಾಯು ಸೂಕ್ಷ್ಮ ಅವ್ಯಾಪಕ, ಅಗ್ನಿಗಿಂತ ವಾಯು ಸೂಕ್ಷ್ಮ ಐತಿ ಮತ್ತು ವ್ಯಾಪಕ ಐತಿ. ಯಾಗಂತ ಕೇಳಿದ್ರೆ ಆ ಅಗ್ನಿ ಕಣ್ಣಿಗೆ ಕಾಣಿಸ್ತೈತಿ, ಇದು ಕಾಣ ವಾಯು ಕಣ್ಣಿಗೆ ಕಾಣಿಸಂಗಿಲ್ಲ, ಅದಕ್ಕಿಂತ ಅಸೂಕ್ಷ್ಮ ವ್ಯಾಪಕ. ವಾಯುತೆ ಆಕಾಶ ಸೂಕ್ಷ್ಮ ವ್ಯಾಪಕ. ವಾಯುವಿಗಿಂತ ಆಕಾಶ ಸೂಕ್ಷ್ಮ ಐತಿ ಮತ್ತು ವ್ಯಾಪಕ ಐತಿ. ಅಂದರೆ ವಾಯು ಸ್ಪರ್ಶದಿಂದ ಗೊತ್ತಾಗ್ತದೆ. ಇಂದ್ರಿಯದಿಂದ ಅದು ತಿಳಿಯಲ್ಪಡುತ್ತದೆ. ಆಕಾಶ ಅದು ನಿರಾಕಾರ. ಹೀಗೆ ಆದ್ದರಿಂದ ಸೂಕ್ಷ್ಮ. ಆಕಾಶಕ್ಕೆ ಮಾಯಾ ಸೂಕ್ಷ್ಮ ವ್ಯಾಪಕ. ಆಕಾಶಕ್ಕಿಂತಲೂ ಮಾಯಾ ಸೂಕ್ಷ್ಮತಿ ಮತ್ತು ವ್ಯಾಪಕ. ಅಂದ್ರ ಆಕಾಶ ಇದು ಆರೋಪಿತ ರೂಪ ರಹಿತದ. ನೀಲಿ ಬಣ್ಣ ಆರೋಪಿತ ರೂಪ ಐತ. ಆ ಮಾಯೆಯಲ್ಲಿ ಆರೋಪಿತ ರೂಪ ಇಲ್ಲ. ಅದರಿಂದ ಸೂಕ್ಷ್ಮ ವ್ಯಾಪಕ. ಮಾಯಾತೆ ಆತ್ಮ ಸೂಕ್ಷ್ಮ ಅವ್ರ ವ್ಯಾಪಕ. ಹೇಳಿ ನೋಡೋಣ ಯಾರು ಹೇಳ್ತಾರೆ.
ಮಾಯ ಅಂದ್ರೆ ಅಜ್ಞಾನ, ಅಜ್ಞಾನ ನಾಶ ಆಗ್ಬೋದು, ಅದ್ರ ಆತ್ಮ ನಾಶ ಆಗ್ಬೋದು ಅವ್ರು. ನಾಶ ಆಗೋಗ್ತದೆ. ಸೂಕ್ಷ್ಮತೆ ಹೇಳ್ಬೇಕು. ಎಲ್ಲಿಂದ ಅಂತ ಏನು ಹೇಳ್ಬೇಕು? ವ್ಯಾಪಕ ಮತ್ತು ಸೂಕ್ಷ್ಮ ಹೇಳ್ಬೇಕು. ಆ ಸೂಕ್ಷ್ಮ ಮತ್ತು ವ್ಯಾಪಕ ಹೇಳ್ಬೇಕು. ನಾಶ ಹೇಳ್ಬೋದು ಎಲ್ಲಿದ್ದೀವಿ? ಆ ಮಾಯೆಗಿಂತ ಆತ್ಮ ಸೂಕ್ಷ್ಮದವನು ಮತ್ತು ವ್ಯಾಪಕದ ಹೇಳ. ಅದು ನಾ ಕೇಳಿದೆ, ಅದು ಹೇಗೆ ಅಂತ ನಾನು. ಯಾಕಂದ್ರೆ ಪ್ರತಿಯೊಂದನ್ನು ಅದನ್ನು ಸರ್ವಸಾಧಾರಣ ಅದು ಎಷ್ಟರ ಮಟ್ಟಿಗೆ ಅದನ್ನ ಸ್ವಲ್ಪ ತಿಳ್ಕೊಂಡ ಮುಂದೆ ಹೋಗೋದು ಸರಿ. ಅಂದಾಂಗ ನೀ ಅಂದಾಂಗ ತಿಳ್ಕೆ ಮುಂದೆ ಹೋಗೋದು ಸರಿ ಅಲ್ಲ. ಹಂಗ ಅನ್ನೋದು ಮತ್ತೆ ಹೋಗುದು. ಅಂದರೆ ಮಾಯೆಗಿಂತ ಆತ್ಮ ಸೂಕ್ಷ್ಮಿದ್ದಾನೆ ವ್ಯಾಪಕಿದ್ದಾನೆ ಅಂತ ಹೇಳೋದ್ರಿಂದ ಆ ಮಾಯೆಯಲ್ಲಿ 3 ಗುಣಗಳ ಮಾಯೆಯಲ್ಲಿ 3 ಗುಣಗಳವು ತಿರುಗುಣ. ಆದ್ದರಿಂದ ಅದಕ್ಕಿಂತ ಸೂಕ್ಷ್ಮದ. ಮತ್ತು ಇನ್ನೊಂದು ಮಾಯೆ ಏನಂದ್ರೆ ಕಾರ್ಯದ ಮೇಲಿಂದ ಕಂಡು ಹಿಡಿಬಹುದು. ಆತ್ಮ ಹಿಂಗೇನು ಏಕೋ ವೃತ್ತಾಂತ ವರ್ಗಿತದೆ ಮತ್ತು ಏನು ಹೇಳ इत्यादि सूचने विषय आत्मा की सर्वते सूक्ष्मता और व्यापकता ಈ ಮೊದಲಾದ ಆತ್ಮನ ಎಲ್ಲಕ್ಕಿಂತ ಸೂಕ್ಷ್ಮ ಮತ್ತು ವ್ಯಾಪಕ ಅಂತ ಹೇಳಿ ಸಂಬೋಧಿಸಿದ್ದಾರೆ. ये अर्थ उपदेश शास्त्री भगवान भाष्यकार ने प्रतिपादन किया. ಎಲ್ಲಿ ಬಂದಿದ್ದು ಅಂತಂದ್ರೆ ಶಂಕರಾಚಾರ್ಯರು ಉಪದೇಶ ಶಾಸ್ತ್ರಿ ಅಂತ ಗ್ರಂಥ ಅದರಲ್ಲಿ प्रतिपादन किया. इसके अनुसार हमने विचार चंद्रोदय की दशम कला विषय क्षेत्र लिखा है. पंडित पीताम्बर जी ಅವರು ಹೇಳ್ತಾರೆ, ಯಾಕಂದ್ರೆ ಈ ಟಿಪ್ಪಣಿಕಾರ पंडित पीताम्बर जी ಅವರು ಚಂದ್ರೋದಯದ 10ನೇ ಕಲೆಯಲ್ಲಿ ಅವರು ಯುಕ್ತಿ ಸಹಿತ ನಾವು ಹೇಳೇವಿ. ಆದ್ದರಿಂದ ಆತ್ಮ ಅಣು ಮತ್ತು ಅಣು है एक तन निष्फल है. ಅದಕ್ಕಾಗಿ ಅಲ್ಲಿ ಆತ್ಮ ಅಣು है एक तन निष्फल ಅಂದ್ರೆ ಅಣು ಅಂತ ಹೇಳ್ತಾರಲ್ಲ ನಯಾಕ बहुत स्थान में व्यापक रूप आप ही वेद ने प्रतिपादन किया है. ಜಾತಿ ಅಣು नहीं ಆದ್ರಿಂದ ಅಣು ಅಂತ ಹೇಳೋದಿಲ್ಲ ಅಂದ್ರೆ ವೇದ ಅಣುಮತಿಯಲ್ಲಿ ಹೇಳಿಲ್ಲ, ಮತ್ತೇನೋ ವ್ಯಾಪಕ ಅಂತ ಹೇಳಿದ್ರು. इस रीति से व्यापक तथा मध्यम परिमाण अथवा अणु आत्मा नाना है ये कहना संभव. ಈ ರೀತಿಯಾಗಿ ವ್ಯಾಪಕ ಮತ್ತು ಮಧ್ಯಮ ಪರಿಮಾಣ ಅಥವಾ ಅಣು ಪರಿಮಾಣ ಅನೇಕ ಅಂತ ಹೇಳೋದು ಸಂಭವಿಸಂಗಿಲ್ಲ. ಈ 352ನೇ ಅಂಕ ಪರಿಶೇಷತೆ. ಪರಿಶೇಷತೆ ಅಂದ್ರೆ ಶೇಷ ಅಂದ್ರೆ ಉಳಿದ ಭಾಗ. ಶೇಷ ಅಂದ್ರೆ ಉಳಿದದ್ದ ಅಂತ ಅರ್ಥ ಕೊಡ್ತದ್ರಿ. ಶೇಷ ಅಂದ್ರೆ ಪರಿಶೇಷ ಅಂದ್ರೆ ಇಲ್ಲಿ ಕೆಳಗೆ ಕೊಟ್ಟಾರೆ. ಪರಿಶೇಷದ ಮೇಲೆ ಟಿಪ್ಪಣಿ 404. ಪರಿಶೇಷ ನ್ಯಾಯದಿಂದ ಈಗ ಲಕ್ಷ್ಮಣ ಮತ್ತು ರಾಮ ಸೀತಾ ಗಾಡಿ ಒಳಗೆ ಸೀತಾಗೆ ಗಡ್ಡ ಅಂತ ಹೇಳ್ತಾರೆ. ಇವ ಲಕ್ಷ್ಮಣ ಅಲ್ಲ ಮತ್ತು ಭಾವ ಬೇರೆ ಇದ್ದವರು ಅಲ್ಲ, ಅವ್ರ ಗೊತ್ತಿಲ್ಲ. ಪರಿಶೇಷ ನ್ಯಾಯ ತಿಳಿಸ್ಕೊಂತಾರ. ಅದನ್ನ ಹೇಳಿದ್ದೆ ಅಂದ್ರ ಪ್ರಸಕ್ತ ಪ್ರಸಂಗ ಪರಿಶಿಷ್ಯಮಾಣಿ ಸಂಪ್ರತ್ಯಯ ಪರಿಶೇಷ ಸಂಸ್ಕೃತ ಪ್ರಸಕ್ತ ಪ್ರತಿಷ್ಠೆ ಅನ್ಯತ್ರ ಪ್ರಸಂಗ ಪರಿಶಿಷ್ಯಮಾಣಿ ಸಂಪ್ರತ್ಯಯ ಪರಿಶೇಷ. ಗುರುಗಳೇ ಗಂಡ ಕೈ ಮಾಡಿ ತೋರಿಸ್ಕೊಂಡವ್ರಿಗೆ
ಅಂದ್ರ ಅಲ್ಲಿ ಏನ್ ಹೇಳೋದು ಪ್ರಸಕ್ತ ಪ್ರತಿಷೇಧೆ ಅನ್ಯತ್ರ ಸಂಪರ್ಕ ಅಂದ್ರೆ ಇನ್ನೊಂದರಲ್ಲಿ ಹೌದು ಅಂದ್ರ ಸಂಸ್ಕೃತದೊಳಗೆ ಏನ್ ಹೇಳ ಪ್ರಸಕ್ತ ಪ್ರತಿಷೇಧೆ ಅನ್ಯತ್ರ ಸಂಪ್ರಸಂಗ ಅಂದ್ರ ರಾಮ ವನವಾಸ ಆಯ್ತು ವನವಾಸ ಆಗುವ ಸೀತಾ ಮತ್ತು ಗಂಡನಿಗೆ ಏನ್ ಸುಖ ಬಂದ್ರು ದುಃಖ ಬಂದ್ರು ಅವ್ರ ಜೊತೆಗೇನೆ ಇರ್ಬೇಕು ಅದಕ್ಕೆ ನೀ ರಾಜ್ಯದಲ್ಲಿ ಇಲ್ಲೇ ಇರುವ ಕನ್ನಡ ಹೇಳ್ದ ಹಂಗಿಲ್ಲ ನಿಮ್ ಕೂಡ ಇರೋದ ಬಹಳ ಕಷ್ಟ ಅಲ್ಲಿ ಕಾಲ ಮೂಲ ಬರಿಗಾಲ ತಿರುಗಾಡೋದು ಏನೇ ಇಲ್ಲ ಅಕ್ಕಿ ಬೆಳೆಯಲ್ಲ ಪಾದ ಒಳ್ಳೆ ಅಲ್ಲಿಂದ ಮುಂದ ಮತ್ತಿನ್ನ ಅಣ್ಣನ ಸೇವಾ ಮಾಡಕತ್ತೇಳಿ ಅವನು ಅಂದ್ರೆ ರಾಮಾಯಣ ಅಣ್ಣತಂದ್ರು ಗಂಡ ಹೆಂಡತಿ ಹೆಂಗ್ ಇರ್ತಾರೋ ಅನ್ನೋದನ್ನ ತಿಳ್ಕೊಳಕ್ ರಾಮಾಯಣ ಐತಿ ಅಣ್ಣತಂದ್ರು ಎಲ್ಲಾರು ಹೆಂಗ್ ಇರ್ತಾರ ಅನ್ನೋದು ಅದು ಯೋಗ್ಯ ಅನ್ನೋದನ್ನ ತಿಳಿಸಿ ಅದು ಅಯೋಗ್ಯ ಅನ್ನೋದು ಮಹಾಭಾರತ ಹೊಡೆದಾಡಿ ಸಾಯೋದು ಹೇಗೆ ಅದಕ್ಕಾಗಿ ಅಣ್ಣ ಅಂದ್ರೆ ತಂದೆ ಸಮಾನ ಅವನ ಸೇವಾ ಮಾಡಬೇಕು ಅಂತ ಕರ್ತವ್ಯದಿಂದ ಹೊಸದಾಗಿ ಅವ್ನು ಹೇಳ್ಕೊಂಡಿದ್ದಾರೆ ಲಕ್ಷ್ಮಣ ಅದನ್ನ ಅಲ್ಲೇ ಬಿಟ್ಟು ಅದನ್ನ ಕೋರ್ಸ್ ರಾಮನ ಸೇವಾ ಮಾಡಕ್ ಹೋದ ದಾಸನ ತಮ್ಮ ಅಂದ್ರ ಅವ್ರು 3 ಮಂದಿ ದಶರಥ ರಾಜನಿಗೆ 3 ಮಂದಿ ಆಗ್ತದೆ ಕೌಶಲ್ಯ ಸುಮಿತ್ರ 3 ಮಂದಿ ಸುಮಿತ್ರ ಸುಮಿತ್ರ ಲಕ್ಷ್ಮಣ ಸುಮಿತ್ರ ಅಂದ್ರ ಹಿರೇಕಿ ಕೌಶಲ್ಯ ಎರಡನೇದಕ್ಕಿ ಸುಮಿತ್ರ ಮೂರನೇದಕ್ಕಿ ಸಣ್ಣಕ್ಕಿ ಕೈಕೇನ ಕೈ ಕೊಟ್ಟ ಆದ್ರ ಲಕ್ಷ್ಮಣ ಅವನು ಸುಮಿತ್ರೇ ಅವ ಕೌಶಲ್ಯ ಮನವಾದ ರಾಮನ ಅಣ್ಣ ಅವನು ಸೇವಾ ಮಾಡ ನಾನು ಹೇಳ್ತೀನಿ ಆದ್ದರಿಂದ ಅಷ್ಟು ಮೊದಲು ರಾಮಾಯಣದಲ್ಲಿ ಅದಕ್ಕಾಗಿ ಇಲ್ಲಿ ಈಗ ಏನ್ ಬಂದದ್ದು ಪರಿಶೇಷ ನ್ಯಾಯ ಬಂದಿತ್ತಾರ ಅವರು ರಾಮ ಲಕ್ಷ್ಮಣ ಸೀತಾ 3 ಮಂದಿ ಆದ್ರು 3 ಮಂದಿ ವನವಾಸಕ್ಕೆ ಹೋಗುವಾಗ ಅತ್ರಿ ಋಷಿಯ ಒಂದು ಆಶ್ರಮ ಬಂತು ಮುಂದೆ ಅತ್ರಿ ಅನುಸಯ ಅವರ ಆಶ್ರಮ ಬಂತು ಅಲ್ಲಿಂದ ರಾಮ ಅಂದ ಸ್ವಲ್ಪ ಹತ್ತಿರದಲ್ಲಿ ಋಷಿಗಳಿಗೆ ನಮಸ್ಕಾರ ಮಾಡಿ ಹೋಗುದು ಹೇಳಿ ಆಶ್ರಮ ಪಾದ ಅಲ್ಲಿ ಅನುಸಯ ಒಂದ್ ಕಡೆ ಕೂತಿದ್ರು ಅತ್ರಿ ಋಷಿ ಮತ್ತ ಹೋಗೋದು ಆ ಕಡೆ ಒಂದ್ ಕಡೆ ಕೂತಿದ್ರು ಹೇಳಿದಾಗ ಅಲ್ಲಿಂದ ಅತ್ರಿ ಋಷಿಗಳ ಕಡೆಗೆ ರಾಮ ಲಕ್ಷ್ಮಣ ಹಾಗೂ ಅನುಸಯನ ಕಡೆಗೆ ಸೀತಾ ನಮಸ್ಕಾರವನ್ನು ಮಾಡಿ ಇನ್ನೇನು ಕೂಡ್ಲಕ್ಕ ಅನುಸಯನ ಕಡೆ ಸೀತಾ ಅವರು ರಾಮ ಲಕ್ಷ್ಮಣ ಕಡೆ ಅವರು ಆಮೇಲೆ ಅನುಸಯ ಏನ್ ಮಾಡಿದ್ರ ಅಂದ್ರ ಇಬ್ಬರದಲ್ಲ ಆ ಇಬ್ಬರು ಹೋಗಿ ಅಲ್ಲಿ ಕೊಟ್ಟರು ಈ ಇಬ್ಬರಲ್ಲಿ ನಿನ್ನ ಪತಿ ಯಾರು ಅಂತ ಈ ಇಬ್ಬರಲ್ಲಿ ನಿನ್ನ ಪತಿ ಯಾರು
ಅಂದ್ರೆ ಅದು ಶಾಸ್ತ್ರದಲ್ಲಿ ಪತಿಯ ಹೆಸರನ್ನು ತಗೋಬಾರದು ಅಥವಾ ಹೊರಗೆ ಮಾಡಿಟ್ಟು ತೋರಿಸ್ಬಾರ್ದು. ಗಂಡನ ಹೆಸರು ಹೆಸರು ತಗೋಬಾರ್ದು, ಇವನೇ ಅಂತ ಬರೋದು ಮಾಡಬಾರ್ದು. ಆ ರೂಲ್ಸ್ ಪ್ರಕಾರ ಸೀತಾ ತನ್ನ ಪತಿಯನ್ನ ಅನುಸೂಯಾದೇವಿ ತಿಳಿಸ್ಬಾರ್ದು. ಹೇಗೆ ತಿಳಿಸಿದರು ಅಂತ ಹೇಳಿದ್ರೆ, ಪ್ರಸಕ್ತ ಪ್ರತಿಷೇಧೆ ಅನ್ಯತ್ರ ಅಸಂಪ್ರಸಂಗ ಪರಿಶಿಷ್ಯಮಾನೆ ಸಂಪ್ರತ್ಯಯ ಪರಿಶೇಷ. ಅಲ್ಲಿ ಶ್ಲೋಕ ಬಂದಿದೆ. ಪ್ರಸಕ್ತ ಪ್ರತಿಷೇಧೆ ಅಂದ್ರೆ ಏನು ಅಂತ ಕೇಳಿದ್ರೆ, ಆವಾಗ ಸೀತಾ ಏನ್ ಮಾಡಿದ್ರು ಅಂದ್ರ ಪ್ರಸಕ್ತ ಪ್ರತಿಷೇಧ ಅಂದ್ರೆ ಅಲ್ಲಗಳ ಏನೇನು ಅಲ್ಲಿಗಳಿದ್ರು? ಗೌರವರ್ಣ ಬಿಳಿ ಬಣ್ಣದವ ಏನದಲ್ಲ, ಅವ ನನ್ನ ಪತಿ ಅಲ್ಲ, ನನ್ನ ಮೈದುನ ಇದ್ದಾನೆ ಅಂತ ಹೇಳಿ ಏನಾದ್ರು ಬಿಳಿ ಬಣ್ಣ. ಯಾಕೆ ರಾಮ ಕಾಲಾರಾಮ ತರಾಮ ಈ ಆಮೇಲೆ ಕಾಲಾರಾಮದ ಮುಂಜಾನೆ ಇರ್ತದೆ. ಅದಕ್ಕೆ ಅವರು ಬ್ಲೂ ಕಲರ್ ಬಿಡ್ತಾರಲ್ಲ, ಕಾರುಗಳು ಬಹಳ ಅಮಂಗಳಾಗತ್ತೆ. ಅದನ್ನ ಅದಕ್ಕೆ ಬಿಳಿ ಬಣ್ಣದವನು ಅವನನ್ನ ಪ್ರತಿ ಅಲ್ಲ, ಅವನನ್ನ ಮೈದುನಿದ್ದಾನೆ ಅಂತ ಹೇಳಿ. ಅಂದ್ರೆ ಪ್ರಸಕ್ತ ಪ್ರತಿಷೇಧೆ ಅಂತಂದ್ರ ಆ ಲಕ್ಷ್ಮಣನಲ್ಲಿದ್ದ ಸಂಶಯವನ್ನ ಅವನೋ ಇವನು ಅಂತ ಲಕ್ಷ್ಮಣನಲ್ಲಿ ಸಂಶಯ ಇರ್ತದಾಕಿಗೆ ಅದನ್ನ ನಿಷೇಧ ಮಾಡಿ ಅಲ್ಲಗಳನ್ಬಿಡ್ತಾರ. ಇವನು ನನ್ನ ಪತಿ ಅಲ್ಲ, ಅವ ನನ್ನ ಮೈದುನ ಇದ್ದಾನೆ ಅಂತ ಹೇಳ. ಅಂದಾಗ ಅವ ಪತಿ ಅಲ್ಲ ಆಗ್ಬಿಟ್ಟಲ್ಲ. ಆದ್ರೆ ಮೈದುನ ಅಂತಂದ್ರ ಅನ್ಯತ್ರ ಅಸಂಸ್ಕೃತ ಇನ್ನೂ ಭರತ ಶತ್ರುಘ್ನಾದಿಗಳು ಇದ್ದಾರೆ. ಮೈದುನ ಅವರಲ್ಲಿ ಅತಿವ್ಯಾಪ್ತಿ ಆಗ್ತದ ಅಂದ್ರ ಅವರು ಅಪ್ರಸಂಗ ಅಥವಾ ಈ ಪ್ರಸಂಗದಲ್ಲಿ ಅವ್ರು ಇಲ್ಲ ಇನ್ನಿಲ್ಲ, ಒಬ್ಬನೇ ಇದ್ದಾನೆ. ಅಂದ ಮೇಲೆ ಇವ ಆ ಮೈದುನಗಳು ಅಯೋಧ್ಯೆಗಳಲ್ಲಿದ್ದಾರೆ, ಇಲ್ಲಿ ಇಲ್ಲ. ಇವ ಮೈದುನಿದ್ದಾನೆ ಅಂತ ಹೇಳಿ ನನ್ನ ಗಂಡ ಅಲ್ಲ ಅಂತ ಹೇಳ್ಬಿಟ್ಟು ಇಷ್ಟ ಹೇಳಿದಪ್ಪ ಬಿಟ್ಟರು. ಅಂದ್ಕೊಂಡಿನ ಮತ್ತು ಉಳಿದವರು ಅವನ ಪತಿಯ ತಿಳ್ಕೊ ಉಳಿದ್ರೆ ಯಾರು? ಪರಿಶೇಷ ಅವ ನನ್ನ ಪತಿ ಅಂತ ಈ ರೀತಿ ತಿಳ್ಕೊ. ಅದಕ್ಕೆ ಇಲ್ಲಿ ಇವರು ಏನ್ ಮಾಡ್ತಾರೆ? ಪರಿಶೇಷದಿಂದ ಇಲ್ಲಿ ಒಬ್ಬ ಆತ್ಮನು ವ್ಯಾಪಕ ಆತ್ಮ ಹೇ ताकि विषय धर्म सुख दुख और बंध मोक्ष जो अंगीकार करे ಈ ಪರಿಶೇಷದಿಂದ ಅದ್ಭುತ ನ್ಯಾಯದಿಂದ ಅಂದ್ರ ಇಲ್ಲಿ 404 ಟಿಪ್ಪಣಿ ಕೊಟ್ಟಾರಲ್ಲ, 404ನೇ ಟಿಪ್ಪಣಿ बहुत अर्थन के प्राप्त हुए। बहुत अर्थन के प्राप्त हुए अंद्रेनु ಇಲ್ಲಿ ಅನೇಕ ಅರ್ಥಗಳು ಬಂದು ಬಿಟ್ಟವೆ. ಏನೇನು ಅನೇಕ ಅರ್ಥಗಳು ಬಂದು? ಅಣು ಪರಿಮಾಣ ಅನ್ನೋದು ಬಂತು, ಮಧ್ಯಮ ಪರಿಮಾಣ ಅನ್ನೋದು ಬಂತು, ವ್ಯಾಪಕ ಅನ್ನೋದು ಬಂತು, ಮತ್ತೀಗ ಈಗ ಅನೇಕ ಇವೆಲ್ಲ ಬಂದದ್ದರಿಂದ ಅನೇಕ ಪ್ರಾಪ್ತವೆ, ಅನ್ಯೋನ್ಯ ನಿಷೇಧವೇ. ಅಂದ್ರೆ ಉಳಿದವುಗಳನ್ನೆಲ್ಲ ನಿಷೇಧ ಮಾಡಿ ಅವಶೇಷರೇ ಅಂದ್ರ ಎಲ್ಲವುಗಳನ್ನ ಅಲ್ಲಿ ಹೇಳದ ಅವಶೇಷ ಉಳಿತೈತಿರ ಉಳಿದದ್ದು. एक अर्थ विषय जो निश्चय हो
ಪರಿಶೇಷ ಕಳೆಗೆ ಎಲ್ಲವನ್ನ ಅಲ್ಲಗಳೆದು ಯಾವ್ದು ಉಳಿದಿರ್ತೈತಿ ಅದಕ್ಕೆ ಪರಿಶೇಷ ಅಂತ ಹೇಳಲ್ಪಡ್ತದ. ಪರಿಶೇಷತೆ ಅಂದ್ರ ಈ ನ್ಯಾಯದಿಂದ ಏನು ये व्यापक आत्मा है ಅದಕ್ಕೆ ಎಲ್ಲ ಅಲುಗಳು ಅಣುಪರಿಮಾಣ ಹೇಳಿದ್ರು, ಮಧ್ಯಮ ಪರಿಮಾಣ ಹೇಳಿದ್ರು, ವ್ಯಾಪಕ ಹೇಳಿದ್ರು, ಅನೇಕ ಹೇಳಿದ್ರು, ಕರ್ತ ಭಕ್ತ ಆಗಿದ್ರು. ಇವೆಲ್ಲ ಬಿಟ್ಟು ಏನು ಒಂದು ಮಾತು ಹೇಳಿರ್ಕೋಬೇಕು ಅಂತ ಹೇಳಿದ್ರೆ ಒಬ್ಬನೇ ಆತ್ಮ ಇದ್ದಾನೆ, ಅವ ವ್ಯಾಪಕ ಇದ್ದಾನೆ, ಅವನಲ್ಲಿ ಧರ್ಮ ಅಧರ್ಮ ಸುಖ ದುಃಖ ಬಂಧ ಮೋಕ್ಷ ಒಂದು ಇವುಗಳನ್ನು ಅಂಗೀಕಾರ ಮಾಡಿದರೆ किसी को सुख और किसी को दुख, किसी को बंध, किसी को मोक्ष, ऐसा व्यवहार नहीं होना चाहिए, नहीं होगा। ಏನಂತಾರೆ ಇಲ್ಲಿ ಒಬ್ಬ ಆತ್ಮ ಅವನು ವ್ಯಾಪಕ ಅದನು, ಅವನಲ್ಲಿ ಧರ್ಮ ಅಧರ್ಮ ಸುಖ ದುಃಖ ಬಂಧ ಮೋಕ್ಷಗಳನ್ನು ಅಂಗೀಕರಿಸಿದರೆ, ಒಬ್ಬನಾದ ವ್ಯಾಪಕನಾದ ಆತ್ಮನಲ್ಲಿ ಇವುಗಳನ್ನು ಅಂಗೀಕರಿಸಿದರೆ किसी को सुख, किसी को दुख, किसी को बंध, किसी को मोक्ष, ऐसा व्यवहार नहीं हुआ चाहिए। ಅಂದ್ರೆ ಈ ಲೋಕದಲ್ಲಿ ನಾವು ನೋಡಕ್ಕಾಗಿ ಒಬ್ಬರು ಸುಖದಲ್ಲಿದಾರ, ಒಬ್ಬರು ದುಃಖದಲ್ಲಿದಾರ, ಒಬ್ಬರಿಗೆ ಬಂದ್ ಐತಿ, ಒಬ್ಬರಿಗೆ ಮುಕ್ತಿ ಐತಿ. ಈಗ ಬೇರೆ 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 ಈ ವ್ಯವಹಾರ ಆಗಬಾರ್ದಾಗಿತ್ತು. ಜಾತಿ ಧರ್ಮಾದಿ ಬುದ್ಧಿಗೆ ಧರ್ಮ. ಆದ್ರಿಂದ ಇವೆಲ್ಲ ಹೇಳಲ್ಪಟ್ಟಂತ ಏನದಾವಲ್ಲ, ಧರ್ಮ ಅಧರ್ಮ ಸುಖ ದುಃಖ ಬಂಧ ಮೋಕ್ಷ, ಇವೆಲ್ಲ ನಾವು ಆತ್ಮನಿಗೆ ಹೇಳೋದಿಲ್ಲ, ಅವರಲ್ಲಿ ಇವೆಲ್ಲ ಆದ್ರೆ ನಮ್ಮಲ್ಲಿ ಆತ್ಮನಿಗೆ ಇವೆ ನಾವು ಹೇಳೋದಿಲ್ಲ. ಅಂದ್ರ ಧರ್ಮಾದಿ ಬುದ್ಧಿಗೆ ಧರ್ಮ ಇದೆ, ಮತ್ತು ಇವು ಆತ್ಮನ ಧರ್ಮ ಅಲ್ಲ, ಬುದ್ಧಿಯ ಧರ್ಮ ಅದಾವ, ಆತ್ಮನ ಧರ್ಮ ಅಲ್ಲ. यद्यपि बुद्धि जड़ है, यद्यपि संशय अಲ್ಲ ಬುದ್ಧಿ ಧರ್ಮ बुद्धि जड़ है, आपके विषय भी धर्म सुखादि बने नहीं, जड़े जड़े ಅದರಲ್ಲಿ ಧರ್ಮ ಅಧರ್ಮ ಸುಖ ದುಃಖ ಅದರಲ್ಲಿ ಏನಾಗ ಜಡ ಐತಂದ್ರೆ ಅದ್ ಕೇಳ ಆವಾಗ ತಥಾಪಿ ಉತ್ತರ ಹೇಳ್ತಾರೆ आत्मा के धर्म ने अವು आत्मन धर्म अಲ್ಲ, इस अभिप्राय के बुद्धि के धर्म कही है। ನಾವು ಹೇಳೋ ತಾತ್ಪರ್ಯ ಏನು, ಆತ್ಮನ ಧರ್ಮ ಅಲ್ಲ, ಬುದ್ಧಿ ಧರ್ಮ. ಅಂದ್ರ ಈಗ ಇಬ್ಬರು ಮಕ್ಕಳು ಮನೆ ಇರ್ತಾವ, ಅವರು ಮಕ್ಕಳು ಇವರು ಮಕ್ಕಳು, ಆ ಯಾದವ್ರ ನಡು ಭಾಗದ ಒಂದು ಹುಡುಗ ಬಯಲ್ಕಡೆ ಮಾಡಿರ್ತಾರೆ, ಬಯಲ್ಕಡೆ ಮಾಡಿ ಮನೆಯವರಾದ್ರು ನಿಮ್ಮ ಹುಡುಗ ಬಯಲ್ಕಡೆ ಮಾಡಿದ್ರು, ಆ ಶುರು ಮಾಡಿದ್ರು, ನಾವು ಹುಡುಗ ಮಾಡಿದ್ವಿ ಬಿಟ್ಟು ನಮ್ದು ನಿಮ್ಮ ಹುಡುಗ ಮಾಡ್ಯಾರ ನಂಗಿಲ್ಲ, ನಮ್ಮ ಹುಡುಗ ಮಾಡಿದ್ವಿ. ಆಗ ये आत्मा के धर्म नहीं, ये सभी प्रायते बुद्धि के धर्म कही है। ಈ ಉದ್ದೇಶದಿಂದ ನಾವು ಬುದ್ಧಿ ಧರ್ಮ ಅಂತ ಹೇಳಿ ಬುದ್ಧಿಗೆ ಧರ್ಮ ಯಾಕೆ ವಿಷಯ ಅಭಿಪ್ರಾಯನೇ, ಅದರ ಬಗ್ಗೆ ನಮ್ಮ ಅಭಿಪ್ರಾಯ ಇಲ್ಲ, ಬುದ್ಧಿಯ ಧರ್ಮ बुद्धि और सुखादिक आत्मा में अध्यस्त है। बुद्धि ಆಗಲಿ ಧರ್ಮ ಧರ್ಮಗಳಾಗಲಿ ಇವೆಲ್ಲ ಆತ್ಮನಲ್ಲಿ ಅಧ್ಯಸ್ಥರಾವು. जो वस्तु जाके जहाँ में अध्यस्त होवे तो तामे परमात्म होवे,
ಯಾವ ವಸ್ತು ಯಾವುದರಲ್ಲಿ ಅಧ್ಯಸ್ಥವಾಗಿರ್ತಾರೆ ಸೋ ತಾಮೇ ಪರಮಾರ್ಥ ಹೋವೇನೆ. ಯಾವ ವಸ್ತು ಯಾವುದರಲ್ಲಿ ಅಧ್ಯಸ್ಥಿರ್ತಾರ ಅದು ಪರಮಾರ್ಥ ಹೋವೇನೆ ಅಂದ್ರೆ ಸತ್ಯವಾಗಿರುವುದಿಲ್ಲ. ಈಗ ಹಗ್ಗದಲ್ಲಿ ಸರ್ಪವು ಅಧ್ಯಸ್ಥವಾಗಿದೆ. ಅಧ್ಯಸ್ಥ ಅಂದ್ರ ಅಧ್ಯಸ್ಥದ ಲಕ್ಷಣ ಏನು ಅಂತ. ಅಧ್ಯಸ್ಥದ ಲಕ್ಷಣ ಏನಂದ್ರೆ ದೋಷಜನ್ಯಸ್ವಿ ಸತಿ ಸಂಸ್ಕಾರಜನ್ಯತ್ವಂ ಅಧ್ಯಸ್ಥಂ. ಕಲ್ಪಿತ ಆ ಕಲ್ಪಿತ ವಸ್ತು. ಕಲ್ಪಿತ ವಸ್ತು. ಅಲ್ಲ ಅದು ಕಲ್ಪಿತ ಅಂತ ಸಾಮಾನ್ಯ ತಿಳ್ಕೊಳ್ಳೋದು. ಅದ ಲಕ್ಷಣ ಏನು ಅಂತ. ಲಕ್ಷಣ ಲಕ್ಷಣ ಪ್ರತಿಯೊಂದು ಲಕ್ಷಣ ಲಕ್ಷಣ ಹೇಳುದು. ಅದು ಸಾಮಾನ್ಯ ಕಲ್ಪಿತ. ಅಧ್ಯಸ್ಥ ನಾಮ ಕಲ್ಪಿತ ಇದು ಒಂದು ಲಕ್ಷಣ. ಅಧ್ಯಸ್ಥ ನಾಮ ಓ ಅದು ಸುಳ್ಳು ಅಂತಂದ್ರೆ ಆತರ ಏನು ಸಾಮಾನ್ಯ ಶಬ್ದ ಏನು ಬಹಳ ಇದಲ್ಲ. ಲಕ್ಷಣ ಲಕ್ಷಣ ಬೇಕಲ್ಲ. ಲಕ್ಷಣ ಒಂದು ಸ್ವಲ್ಪ ಸಾಮಾನ್ಯ ಶಬ್ದಗಳೇನದ ಅದು ಸುಳ್ಳು ಐತಿ, ಅಧ್ಯಾಸ ಕಲ್ಪಿತ ಐತಿ, ಅಧ್ಯಾಸ ಅದು ಮಿಥ್ಯ ಐತಿ. ಹಿಂಗ ಅನೇಕ ಶಬ್ದ ಹೇಳಬಹುದು. ಆದರೆ ಅಧ್ಯಸ್ಥದ ಲಕ್ಷಣ ಏನು ಆದ ಲಕ್ಷಣ ಹೇಳುವುದು ಮಾಡಿದ್ವಿ. ಯಾಕ ಅದು ಕಾಯ್ದೆಶೀಲ. ಏನದು ದೋಷಜನ್ಯತ್ವೇ ಸತಿ ಸಂಸ್ಕಾರಜನ್ಯತ್ವಂ ಅಧ್ಯಸ್ಥಂ. ಸಾಕಷ್ಟು ಮಂದಿ ತಿನ್ನತ್ತಿಲ್ಲ. ದೋಷಜನ್ಯತ್ವೇ ಸತಿ ಸಂಸ್ಕಾರಜನ್ಯತ್ವಂ ಅಧ್ಯಸ್ಥಂ. ಇದು ಶಾಸ್ತ್ರದಲ್ಲಿ ಮಹತ್ವದ ಯುವ ಲಕ್ಷಣ ಅದು ಅವೆಲ್ಲ. ಮತ್ ಬರೇ ಏನು ಬರೇ ನಾವು ಲಕ್ಷಣ ಹೇಳಿ ಗಿಳಿ ಪಾಠ ಮಾಡಿನೂ ಹೋಗುದಿಲ್ಲ. ನಾವು ಬೇರೆ ತರ ಹೇಳ್ಕೊತ ಹೋಗೋರು. ಈಗ ಶಬ್ದ ಏನ್ ಬಂತು ಅಧ್ಯಸ್ಥ ಬಂತು. ಹೌದಾ? ಅಧ್ಯಸ್ಥದಲ್ಲಿ ಯಾಕಂತಾರಪ್ಪ ಅಂದ್ರೆ ದೋಷಜನ್ಯತ್ವೇ ಸತಿ ಸಂಸ್ಕಾರಜನ್ಯತ್ವಂ ಅಧ್ಯಸ್ಥಂ ಅಂತ ಹೇಳ್ತಾರೆ. ಹೌದಾ? ಹಂಗಾರ ದೋಷಜನ್ಯತ್ವೇ ಸತಿ ಸಂಸ್ಕಾರಜನ್ಯತ್ವಂ ಅಧ್ಯಸ್ಥಂ ಹಿಂಗಂದ್ರಿ ಅದರ ತಿಳಿತಾನ. ದೋಷದಿಂದ ಜನ್ಯ ಆಗಿದ್ದು ಮತ್ತು ಸಂಸ್ಕಾರದಿಂದ ಜನ್ಯ ಆಗಿದ್ದು. ಸಂಸ್ಕಾರದಿಂದ ಹುಟ್ಟಿದ್ದು. ಸ್ವಲ್ಪ ಅಂದ್ರೆ ಏನಂತ ದೋಷಗಳದ ವಿರಾಂದ ಮುಂದಾಂಧಕಾರ ಸೃಷ್ಟಿ ದೋಷ ಸಂಸ್ಕಾರದಿಂದ ಹಿಂದೆ ನಾವು ನೋಡಿದ್ದು ಸಂಸ್ಕಾರ ಈ ರೀತಿ ರೂಪ ಮಾಡ್ಕೊಂಡು ಜನ್ಯ ಆಗಿದ್ದಾರೆ. ಬರೋಬರ್. ಆದ ಗೊತ್ತಾಗಲ್ಲ. ಇಲ್ಲಿ ನಾನು ಸರ್ಪ ದುಃಖ ಅಂತ ಹೇಳಿನ ಅಂತ ಹೇಳಿರಿ. ಶಬ್ದ ಹೇಳಿದ್ರೆ ನೀವು ಏನು ಮ್ಯಾಲ ಹೇಳಿದ್ರಿ ಲಗ್ಗದಲ್ಲಿ ಹೌದಿಲ್ಲ? ಅದಕ್ಕಾಗಿ ಏನಂದ್ರ ಈ ಬುದ್ಧಿ ಸುಖ ದುಃಖ ಇವೆಲ್ಲ ಸರ್ಪದ ಹೆಸರು ತಗೊಂಡ್ರೆ ಹೇಳಕ್ ಬರ್ತೀನಿ ಅದ್ರ ಮ್ಯಾಲ. ಅಂದ್ರ ಅಲ್ಲಿ ದೋಷ ಯಾವುದು ಭ್ರಾಂತಿ ವಿರುದ್ಧ ಐತಿ, ಮಿಥ್ಯ ಐತಿ, ಅಧ್ಯಸ್ಥ ಹೇಳಲ್ಪಟ್ಟು ಅದು ಅಲ್ಲಿ ದೋಷದಿಂದ ಹುಟ್ಟಿರ್ತೈತಿ. ಮಂದಾಂಧಕಾರ ದೋಷ ಇರ್ತಾರ. ಹೌದಿಲ್ಲ? ಮಂದಾಂಧಕಾರ ತೃಪ್ತಿಯಲ್ಲಿ ತೃಪ್ತಿಯಲ್ಲಿ ಬೆಳೆ ಇದ್ದಾರೆ.
ಮಂದಾಲಕಾರಿ ಏನ್ ಮಾಡಾವಲ್ಲಿ ಅತಿ ಬೆಳಕು ಇಲ್ಲ ಹಗ್ಗದಲ್ಲಿ ಮಂಗಳಕರ ಅಲ್ಲಿ ಮಂದಾಲಕಾರ ಹೋಗ್ತಾರೆ. ಮಧ್ಯಾಹ್ನ ಬಿಸಿಲಾಗ ಸುತ್ತಿಯಲ್ಲಿ ರಜೆ ತೋರಿದ್ದೆ ಪ್ಯಾಳಿ ಅಲ್ಲಿ ಅದಕ್ಕೆ ಅಲ್ಲೇ ಗಂಧ. ಅದರಲ್ಲಿ ಇದು ಬೇರೆ ಏನಾದ್ರು ಯಾಕಂದ್ರ ಒಂದು ಸೈಡ್ ತಗೊಂಡ್ರೆ ಹೇಳ ನಾ ಪಾರ್ಟ್ನರ್ ಹೌದಿಲ್ಲ ಇಲ್ಲಿ ಹೇಳ್ತಿದ್ವು ತಗೊಂಡೆ ಇಲ್ಲಿ ಏನು ಮಾಡ ಕೂದಲಿದ್ದಕ್ಕೆ ಹೆಣಲಾಗ್ತಾರ ತುರ್ಬಾಕ್ ಹೌದಿಲ್ಲ ಆ ಸುತ್ತಿಯಲ್ಲಿ ರಜೆ ಅಡ್ಜಸ್ಟ್ ಐತೆ ಇಲ್ಲ ಅಡ್ಜಸ್ಟ್ ಐತೆ. ಹಾ ದೋಷೆ ಅತಿ ಬೆಳಕಿನಲ್ಲಿ ಅದೇನು ಕತ್ತೈ ತಗೊಂಡ್ಬರ್ತೀಯಾ ಕೇಳ ನೋಡು. ಅತಿ ಬೆಳಕು ಸಾದೃಶ್ಯ ದೋಷ ಎಲ್ಲ ಸಾದೃಶ್ಯ ದೋಷ ಇದ್ರೆ. ಬಟ್ ಹೇಳ್ಬೋದು. ಅದಕ್ಕ ನಾ ನನ್ನಲ್ಲಿ ಶಾಸ್ತ್ರ ಕೇಳಿದವ್ರನ್ನ ಪಕ್ಕ ಮಾಡಿಬಿಟ್ಟಿರ್ತಲ್ಲ. ಅದು ಒಂದ ತರ ಹಿಂಗೆ ಇರಂಗಿಲ್ಲ, ಎಲ್ಲಾ ತರದಿಂದಲೂ ಹೇಳಿದ್ದ ಹೇಳ್ತಾ. ಅದಕ್ಕಾಗಿ ಇಲ್ಲಿ ಹಿಂಗಿಂದ ಏನ್ ಮಾಡೋದು? ಸಾದೃಶ್ಯ ದೋಷ ಅಂದ್ರೆ ಆ ಸಾದೃಶ್ಯ ದೋಷ ಅದೇ ಅಂದ್ರ ಅಲ್ಲಿ ಪ್ರಮೇಯ ದೋಷ ಇಲ್ಲ. ಸಾದೃಶ್ಯ ಅಂದ್ರೆ ಅಲ್ಲಿ ಏನ್ ದೋಷ ಅಂದ್ರ ಪ್ರಮೇಯ ದೋಷ. ತಿಮಿರಾದಿ ಮಂದಾಲಕಾರಾದಿ ದೋಷ ಸಂಭವಿಸುವುದಿಲ್ಲ. ಮತ್ ಇಲ್ಲಿ ದೋಷಜನ್ಯತ್ವ ಸಂಸ್ಕಾರಜನ್ಯತ್ವ ಅಂದ ಮತ್ ಇಲ್ಲಿ ಏನ್ ಮಾಡೋದು ಅಂತ ಹೇಳಿದ್ರೆ ಅಲ್ಲಿ ಪ್ರಮೇಯ ದೋಷ ಪ್ರಮೇಯ ದೋಷದಲ್ಲಿ ಪ್ರಮೇಯ ದೋಷ ಅಂದ್ರೆ ಶಾಸ್ತ್ರ ಬೆಳ್ಳಿಗೂ ಶಿಲ್ಪಿಗೂ ಸಮಾನ ಧರ್ಮ ಭೇದ ಸಮಾನ ಧರ್ಮಕ್ಕೂ ಸಾಧು ತದ್ಭಿನ್ನತ್ವೇ ಸತಿ ತದ್ಗತ ಸಾಧು ಸಾಧು ಕುಲರತ್ನ ತದ್ಭಿನ್ನತ್ವ ಭೇದ तद्भिन्नत्वे सति तद्गत धर्मान् साधुष्य वेद सहित समान धर्म को हिंदियों के संस्कृत रोटी ಯಾವ ಎಲ್ಲಕ್ಕೆ ಕೇಳೋದು ಲಕ್ಷಣ ಹೇಳೋದು ವೇದ ಸಹಿತ ಸಮಾನ ಧರ್ಮ ವೇದ ಸಹಿತ ಸಮಾನ ಧರ್ಮ ಸಾಧು ಅಂದ್ರ ಬೆಳಿನ ಬೇರೆ ಶಿಲ್ಪಿನ ಬೇರೆ ಬೇರೆ ಚಮಕ್ ಹೊಡೆಯೋದು ಸಾದೃಶ್ಯ ಅವರ ಸಮಾನ ಧರ್ಮ ಅದು ಆ ಪ್ರಮೇಯ ದೋಷ ಇರ್ಲಿ. ಈಗ ಹೇಳ್ಬೇಕಪ್ಪ आत्मा के अध्यस्त है जो वस्तु जावे अध्यस्त हुए सो ताकि परमात्म हुए ಯಾವ ವಸ್ತು ಯಾವುದರಲ್ಲಿ ಅಧ್ಯಸ್ಥವಾಗಿರ್ತೈತಿ ಅದರಲ್ಲಿ ಅದು ಸತ್ಯವಾಗಿರೋದು ಪರಮಾತ್ಮ ಹುವೇನೆ ಅಂದ್ರೆ ಸತ್ಯವಾಗಿರುವುದಿಲ್ಲ. ಅದು ಮಿಥ್ಯಾ ಪ್ರತೀತಿ ಆಗಿರ್ತೈತಿ, ತೋರಿಕೆ ಮಾತ್ರ ಇರ್ತೈತಿ. जैसे सर्प रज्जु में अध्यस्त है, सर्प हग्गದಲ್ಲಿ सर्प अध्यस्त ಆಗಿರ್ತದೆ. तो परमार्थ रज्जु में है नहीं, सत्यवान सर्प ऐसे ना हग्गದಲ್ಲಿ ಇಲ್ಲ. जैसे बुद्धि और सुखादि आत्मा में है नहीं, ಅದರಂತೆ ಇಲ್ಲಿ ಬಂದಂತ ಬುದ್ಧಿ ಆಗಲಿ ಸುಖ ದುಃಖಾದಿ ಧರ್ಮಗಳಾಗಲಿ ಇವು ಆತ್ಮನಲ್ಲಿ ಇಲ್ಲ. ಆದ್ರಿಂದ ನಾವು अध्यस्त अध्यस्त वस्तु भी किसी का आश्रय होवे नहीं. अध्यस्त वस्तु ಯಾವ್ದಿರ್ತೈತಿ ಅದು ಇನ್ನೊಂದಕ್ಕ ಆಶ್ರಯ ಆಗೋದಿಲ್ಲ. ಏನ್ ಹೇಳುದು ಅಧ್ಯಕ್ಷತೆ ಯಾವ್ದು ಆಸರೆ ಇರೋದು ಅಧ್ಯಕ್ಷ ವಸ್ತು ಯಾವುದಕ್ಕೂ ಆಶ್ರಯ ಆಗೋದಿಲ್ಲ. ಹೌದಿಲ್ಲ ಆಗುದಿಲ್ಲ. ಇಲ್ಲಿ ಅಧ್ಯಕ್ಷ ವಸ್ತು ಯಾವ್ದಿರ್ತೈತಿ ಯಾವುದಕ್ಕೂ ಆಶ್ರಯ ಆಗುವುದಿಲ್ಲ ಅಂತ ಹೇಳ್ಯಾರ.
ಈ ಕಾಯ್ದೆ ಕುಂದಿಸ್ಬೇಕಾದ್ರೆ ಅಧ್ಯಕ್ಷ ವಸ್ತು ಯಾವ್ದು ಯಾವುದಕ್ಕೂ ಆಶ್ರಯ ಆಗುದಿಲ್ಲ. ಅಂದ ಮೇಲೆ ಈಗ ನಾ ಕೇಳ್ತೀನಿ, ಈಗ ಹಗ್ಗ ಅದು ಸತ್ಯ ವಸ್ತು ಏನಾದ ಅಧ್ಯಸ್ಥ ಐತು, ಅಧ್ಯಸ್ಥ ವಸ್ತು ಹಗ್ಗ ಅಧ್ಯಸ್ಥ ಐತೆ, ಜಗತ್ತ ಅಧ್ಯಸ್ಥ ಐತೆ. ಅಂದ ಮೇಲೆ ಜಗತ್ತಿನಲ್ಲಿರುವ ಹಗ್ಗ ಅಧ್ಯಸ್ಥ ಇಲ್ಲ. ಪರಮಾರ್ಥದಿಂದ ಮತ್ ಹಿಂದೇಳ ಅವ್ರು ಹೇಳ್ತಾರೋ ಅಧ್ಯಸ್ಥ ವಸ್ತು ಇನ್ನೊಂದು ಆಸೆ ಆಗುದು, ಮತ್ತ ಅದು ಆ ಸಾರ್ಪ ಅಧ್ಯಾಸಕ್ಕೆ ಆಗೈತೆ ಇಲ್ಲ. ಏನ್ ಮಾಡೋದಿಲ್ಲಿ ವ್ಯವಹಾರಿಕ ಮತ್ತು ಪಾರಮಾರ್ಥಿಕ ಉಪಯುಕ್ತ ಚೇತನವನ್ನ ಹಚ್ಕೊಳ್ಳೋದಿಲ್ಲ. ಅದಕ್ಕಾಗಿ ಆ ಮಟ್ಟಕ್ಕೆ ಹೋದ ಮೇಲೆ ಅಂದ್ರ ಇಷ್ಟು ಜ್ಞಾನ ಅದನ್ನು ಅಧ್ಯಸ್ಥ ಐತೆ ಅನ್ನುವ ಜ್ಞಾನ ಯಾರಿಗಿಲ್ಲ ಅಂತ ಹೇಳಿ ಸುಳ್ಳು ದೃಷ್ಟಿಯಿಂದ ಹೇಳ್ತೈತೆ. ಅಲ್ಲಿ ನಿಜವಾಗಿ ರಜ್ಜು ಉಪ್ಪಿದ್ದ ಚೇತನೆ ಗಳಿಸ್ತಾವೆ. ಅವಚ್ಚಿನ್ ಅರ್ಥಕ್ಕ ರಜ್ಜು ಉಪ್ಪಿದ್ದ ಚೇತನ ಗಳಿಸ್ತಾವೆ. ಹೇಗೆ ಎಷ್ಟು ಶ್ಲೋಕ ವಿಷಯಗಳು ಇವು ಚೆನ್ನಾಗಿ ಶಾಸ್ತ್ರ ನೀಟಿಟ ತಲೆಯಾಗ ಹೊಕ್ಕಾವೆ ನೀಟಿಟ ತಲೆಯಾಗ ಹೊಕ್ಕಾವೆ ನಿಮ್ಮಿಂದ. ಹೇಳಿ ಅಧ್ಯಾತ್ಮ ವಸ್ತುವಿಗೆ ಕಿಸಿ ಕಾ ಆಶ್ರಯ ಹೋವೇ ನಹೀ. ಆದ್ದರಿಂದ ಆ ಸರ್ಪವು ಕೂಡ ಆ ರಜ್ಜು ಕೂಡ ಆ ಸರ್ಪಕ್ಕ ಅದು ಆಶ್ರಯ ಆಗಿಲ್ಲ. ಮತ್ತೇನಾಗಿದೆ ಅಂತ ಕೇಳಿದ್ರೆ ರಜ್ಜು ಚೇತನ ಅಧಿಷ್ಠಾನ ಅಂತೇಳಿ ಅದು ಚೆನ್ನಾಗಿ ಶಾಸ್ತ್ರ ಬಂದವನು ಈ ಮಟ್ಟ ಇನ್ನ ಸ್ಥೂಲ ದೃಷ್ಟಿಯಿಂದ ಇವೆಲ್ಲ ಇಷ್ಟ ಅಷ್ಟು ಬಹಳ ಆಳವಾಗಿ ಗೊತ್ತಿಲ್ಲ ಅನ್ನೋ ದೃಷ್ಟಿಯಿಂದ ಅದು ಸ್ಥೂಲ ದೃಷ್ಟಿ ಹೇಳಿದ್ರು. ವ್ಯಾವಹಾರಿಕ ಅಧಿಷ್ಠ ಅದೇ ಸರ್ಪಕ್ಕೆ ರಜ್ಜು ಅಧಿಷ್ಠಾನ ಅಂತ ಹೇಳಿದ್ದು ಸ್ಥೂಲ ದೃಷ್ಟಿ ಅಂತ ಹೇಳಿ. ಸೂಕ್ಷ್ಮವಾದ ರಜ್ಜು ಚೇತನ ಅಧಿಷ್ಠಾನ ಯಾತೆ ಬುದ್ಧಿ ಆದಿ ಸುಖಾದಿಕಂಶ ಆಶ್ರಯ ಬನೇ ಆದ್ರಿಂದ ಬುದ್ಧಿ ಮೊದಲಾದವು ಸುಖಾದಿಗಳು ಆಶ್ರಯ ಆಗೋದಿಲ್ಲ. ಪರಂತು ಅಜ್ಞಾನ ಶುದ್ಧ ಚೇತನ में अध्यस्त है. ಆದರೆ ಅಜ್ಞಾನ ಎಲ್ಲಿ ಅಧ್ಯಸ್ತೈತಿ? ಶುದ್ಧ ಚೇತನದಲ್ಲಿ. ಅಜ್ಞಾನ ಅಂದ್ರೆ ಅಜ್ಞಾನದ ಲಕ್ಷಣ ಜೀವ ಬ್ರಹ್ಮದಾನ ಶ್ರೀ ಬಾಲವರ್ಷ ಯಾವ್ದು ಬ್ರಹ್ಮದಾನ ಯಾವುದು ಬ್ರಹ್ಮಜ್ಞಾನದಿಂದ ಬಾಧಿತವಾಗುತ್ತದೆ ಅದು ಅಜ್ಞಾನ. ಈಗ ಇದಕ್ಕ ನಾವು ಗ್ರಹ ತಂದ್ವಿ, ಹೌದಿಲ್ಲ? ಹೌದು. ಇದು ಬ್ರಹ್ಮಜ್ಞಾನದಿಂದ ಇದು ಗ್ರಹ ಬಾಧಿಸ್ತದೆ. ಬಾಧಿಸ್ತೈತೆ ಬಾಧಿಸ್ತೈತೆ ಇಲ್ಲ, ಜಗತ್ತ ಬಾಧಿಸ್ತೈತೆ. ಜಗತ್ತಿನ ಒಂದು ವಸ್ತು ಬಾಧಿಸಾಗಿಲ್ಲ, ಜಗತ್ತೆಲ್ಲ ಬಾಧಿಸ್ತೈತೆ ಬ್ರಹ್ಮಜ್ಞಾನದಿಂದ. ಅಂತ ಮೇಲೆ ಈ ಮೊಬೈಲ್ ಆಗ್ಲಿ ಗ್ರಂಥ ಆಗ್ಲಿ ಇದಕ್ಕೆ ಅಜ್ಞಾನ ಅಂತೀಯ? ನೀ ಹೇಳಿದ ಲಕ್ಷಣ ಇದು. ಬ್ರಹ್ಮಜ್ಞಾನದಿಂದ ಯಾವ್ದು ಬಾಧಿಸ್ತೈತಿ ಅದಕ್ಕೆ ಅಜ್ಞಾನ. ಇದು ಬ್ರಹ್ಮಜ್ಞಾನದಿಂದ ಇದು ಎಲ್ಲ ನಿತ್ಯ. ಇದು ಗ್ರಂಥ ನಿತ್ಯ, ಇದು ಟೇಬಲ್ ಅಂದ್ರೆ ನಿತ್ಯ, ಎಲ್ಲಾ ವಸ್ತು ಜಗತ್ತಿನ ಎಲ್ಲಾ ವಸ್ತು ನಿತ್ಯ. ಬ್ರಹ್ಮಜ್ಞಾನದಿಂದ ಬಾಧಿಸಲ್ಪಡುತ್ತವೆ, ಹೌದಿಲ್ಲ? ಇವು ಅಜ್ಞಾನ ಏನಪ್ಪಾ? ಆವರಣ ವಿಕ್ಷೇಪ ಶಕ್ತಿ ವಾಲ ಅನಾದಿ ಭಾವವು ಅಜ್ಞಾನ.
ಅದಕ್ಕೆ ಅದು ನಮ್ಮ ಪ್ರಾಚೀನ ಆಚಾರ್ಯರ ಅದಕ್ಕೆ ಲಕ್ಷಣ ಮಾಡ್ಯಾರ. ಅನಾದಿ ಭಾವರೂಪಂ ಯದ್ ವಿಜ್ಞಾನೇನ ವಿಲಿಖ್ಯತೆ ತದಜ್ಞಾನ ವಿಚಿತ್ರಾಹೋ ಪ್ರಾಚ್ಯೋ ವೇದಾಂತ ವೇದಿನ ಅಂತೇಳಿ ನಾವು ಪಕ್ಕ ಮಾತಾಡ್ತಿರ್ತೇವೆ. ಸುಮ್ಮ ಏನ್ರ ಬಾಯಿ ಬಂದಾಗ ಹೇಳೋದಿಲ್ಲ. ತಿಳಿತಾ? ಅನಾದಿ ಭಾವರೂಪಂ ಯದ್ ವಿಜ್ಞಾನೇನ ವಿಲೀಯತೆ ತದಜ್ಞಾನ ವಿಚಿತ್ರಾಹೋ ಪ್ರಾಚ್ಯೋ ವೇದಾಂತ ವೇದಿನಃ. ಅನಾದಿಯಾಗಿರ್ಬೇಕು, ಭಾವರೂಪ ಇರಬೇಕು, ಜ್ಞಾನದಿಂದ ನಿವೃತ್ತಿ ಆಗ್ತಿರ್ಬೇಕು, ಅದಕ್ಕೆ ಅಜ್ಞಾನ ಆಗಬೇಕು ಅಂತೇಳಿ ಪ್ರಾಚ್ಯೋ ವೇದಾಂತ ವೇದಿನ ಅಂದ್ರೆ ನಮ್ಮ ವೇದಾಂತವನ್ನು ಬಂದಂತ ಪ್ರಾಚೀನ ಆಚಾರ್ಯರು, ನಮ್ಮ ವೇದಾಂತದ ಪ್ರಾಚೀನ ಹಿರಿಯರು, ಆಚಾರ್ಯರು ಇದಕ್ಕೆ ಅಜ್ಞಾನ ಅಂತ ಕರೆದಿದ್ದಾರೆ. ಆದರೆ ಇಷ್ಟಕ್ಕೆ ಬರುವುದು ಇದು ಲಕ್ಷಣ. ಏನಂತ ಲಕ್ಷಣ? ಅಜ್ಞಾನ. ಅಜ್ಞಾನ ಲಕ್ಷಣ. ಹಾಗಾದ್ರೆ ಇಲ್ಲಿ ಪದಗಳು ಎಷ್ಟಿಟ್ಟಿದ್ದಾರೆ? ಜ್ಞಾನದಿಂದ ನಿವೃತ್ತಿ ಆಗ್ತಿರ್ಬೋದು, ಇಷ್ಟೆಲ್ಲ ಪದಗಳನ್ನು ಯಾಕೆ ಬಹುಪದಾರ್ಥ ಧರ್ಮ ಗೌರವ ಅನೇಕ ಪದ ಸ್ವೀಕಾರ ಮಾಡಿದ್ರೆ ಗೌರವ. ಅದಕ್ಕೆ ಸುಮ್ಮ ಒಂದು ಪದಾರ್ಥದಿಂದ ನಡೆಯಿದೆ. ಈಗ ಬರೀ ಅನಾದಿ ಆದದ್ದು ಜ್ಞಾನ. ಯಾಕ ಜ್ಞಾನ ಹುಟ್ಟಿಲ್ಲ, ಆದ್ರಿಂದ ಅದು ಅನಾದಿಯಲ್ಲಿದ್ದಾರೆ. ಅದು ಅನಾದಿ ಅಂತಂದ್ರೆ ಅಜ್ಞಾನ. ಅದು ಎಷ್ಟೇ ಕಾಣ ಜ್ಞಾನಕ್ಕೂ ಅನಾದಿ ಬಾಳ ಅದಾವ. ಅನೇಕ ಅನಾದಿಗಳು. ಅನಾದಿ ಒಂದ ಅರ್ಥ ಇಷ್ಟೇ, ಅನಾದಿ ಆದದ್ದು ಅಜ್ಞಾನ ಅಂತ ಇಷ್ಟೇ ಲಗ್ನ ಮಾಡಿದೆ ಒಂದಕ್ಕ. ಆದ್ರೆ ನಡೀತೈತೆ ಏನಾದ್ರು ಯಾಕೆ ನಡೆಯಲ್ಲ? ಆತ್ಮನು ಅನಾದಿ ಆಗಿದೆ. ಆತ್ಮನು ಅನಾದಿ ಆಗಿದೆ. ಆತ್ಮನು ಅನಾದಿ ಅದ. ಆತ್ಮನು ಅನಾದಿ ಅದಾನಂದ್ರ ಅಲ್ಲಿ ಮೂರೊಂದು ಪದ ಐತೆ. ಜ್ಞಾನದಿಂದ ನಿವೃತ್ತಿ ಆಗತ್ತಿರ್ಬೇಕಂತ ಲಕ್ಷಣ ಇಟ್ಟೇವಾದೆ. ಆ ಆತ್ಮ ಜ್ಞಾನದಿಂದ ನಿವೃತ್ತಿ ಆಕನ ಮತ್ತೆ ನೀ ಆತ್ಮನಲ್ಲಿ ಎತ್ತಿ ಅಂತ ಈ ರೀತಿ ತಪ್ಪೈತೆ. ಆದ್ದರಿಂದ ಅದು ಹೊಂದುವುದಿಲ್ಲ. ಏನ್ ಮಾಡ್ಬೇಕು ಅಂದರೆ ಅನಾದಿ ಆದ ನಂತರ ಪ್ರಾಗ್ಭಾವದಲ್ಲಿ ವ್ಯಾಪ್ತಿ ಆಗುತ್ತೆ. ಆಯ್ತಾ? अनादि शांत जो अभाव को प्राभावत रखने प्राभाव। अनादि शांत जो अभाव तो प्राभाव। ನಾವು ಅನಾದಿ ಆಗಿರ್ತೈತಿ, ಅಂತ ಉಳಿದಿರ್ತೈತಿ, ಅದಕ್ಕೆ ಪ್ರಾಭಾವ ಅನ್ಬೇಕು ಮತ್ತು ಅಭಾವ ಇರ್ಬೇಕು. ಅನಾದಿ ಆಗಿರ್ಬೇಕು, ಅಂತ ಉಳಿದಿರ್ಬೇಕು, ಅಭಾವ ಇರ್ಬೇಕು, ಅದಕ್ಕೆ ಪ್ರಾಗಭಾವ ಅಂತ. ಅದಕ್ಕಾಗಿ ಈ ಪ್ರಾಗ್ಭಾವದಲ್ಲಿ ಅನಾದಿ ಅಂದಾಗ ಪ್ರಾಗ್ಭಾವದಲ್ಲಿ ವ್ಯಾಪ್ತಿ ಆಯ್ತು. ಆಮೇಲೆ ನಾವು ಭಾವರೂಪ ಅಂತ ಪದ ಇದೆ. ಅತಿವ್ಯಾಪ್ತಿ ಆಯ್ತಲ್ಲ, ಅದಕ್ಕೆ ಗಮನಾಮತಿ ವ್ಯಾಪ್ತಿ ಅಥವಾ ಬಚ್ಚದೇಶಿ ವರ್ತಿತ್ವ ಸತ್ಯ ಗಿಡದೇಶಿ ವರ್ತಿತ್ವ ಮತ್ತು ವ್ಯಾಪ್ತಿ ಯಥಾ ದುರಂಗಿತ್ವ ಲಕ್ಷಣ ಅಂತ ಹೇಳ್ತೀವಿ. ಅತಿವ್ಯಾಪ್ತಿ ಲಕ್ಷಣ. ಆ ಅತಿವ್ಯಾಪ್ತಿ ದೋಷ ನಿವೃತ್ತಿ ಮಾಡಬೇಕಾದ್ರೆ ಭಾವರೂಪ ಅಂತ ಒಂದು ಪದ ಇದೆ. ಭಾವರೂಪ ಯಾಕಂದ್ರೆ ಇದು ಅಭಾವ ರೂಪ ಐತೆ, ಪ್ರಾಭಾವ. ಅದಕ್ಕೆ ಭಾವರೂಪ ಇಟ್ಟೆ. ಭಾವರೂಪ ಇಟ್ಟಿದ್ದರಿಂದ ಅದರಲ್ಲಿ ಅತಿವ್ಯಾಪ್ತಿ ಆಗೋದಿಲ್ಲ. ಭಾವರೂಪ ಇರ್ಬೇಕು. ಹೌದಲ್ಲ? ಅಂದಾಗ ಆಯ್ತು. ಭಾವರೂಪ ಅಂತ ಹೇಳಿದಾಗ ಇಲ್ಲಿ ಅತಿವ್ಯಾಪ್ತಿ ಇರೋದು ದೂರ ಆಯ್ತು. ಹಂಗಾದ್ರೆ ಭಾವರೂಪ ಇದ್ದದಕ್ಕನ
ಅಜ್ಞಾನ ಅನ್ರಿ ಏನ್ ಮಾಡ್ಬೇಕು ಅಂದ್ರ ಈ ಮಹಾರೂಪ ಅನ್ನೋದಕ್ಕ ಅಜ್ಞಾನ ಅಂತಂದ್ರೆ ಈ ಒಂದು ಘಟ ಇದೆ. ಅದು ಮಹಾರೂಪ ಐತೆ ಮಹಾರೂಪ ಐತಿ ಮತ್ತ ಆ ಬರೀ ಮಹಾರೂಪ ಅಂದಾಗ ಮತ್ತ ಆ ಘಟದಲ್ಲಿ ಐತಿ ಅಂತ ಆಯ್ತು ಅದು ಮಹಾರೂಪ ಐತಿ ಅದಕ್ಕೆ ಅಜ್ಞಾನ ಅಂತೀಯ. ಅದಕ್ಕಾಗಿ ಅಲ್ಲಿ ಮತ್ತೆ ಏನ್ ಮಾಡ್ಬೇಕಂದ್ರ ಜ್ಞಾನದಿಂದ ನಿವೃತ್ತಿ ಆಗುತ್ತೆ. ಆ? ಜ್ಞಾನದಿಂದ ನಿವೃತ್ತಿ. ಜ್ಞಾನದಿಂದ ಘಟ ನಿವೃತ್ತಿ ಆಗುತ್ತೆ ಮತ್ತೆ ಏನ್ರ ಹೇಳುದು ಅದಕ್ಕ ಅಲ್ಲಿ ಏನ್ ಬೇಕಾಗ್ಯದ ಅಂದ್ರ ಘಟದಲ್ಲಿ ಎತ್ತಿ ಯಾವ್ದಲ್ಲ ಘಟದಲ್ಲಿ ಈಗ ಭಾವರೂಪದಾಗ ಘಟ ಭಾವರೂಪ ಐತಿ ಅದರ ಜೊತೆ ಅದಕ್ಕಾಗಿ ಏನ್ ಮಾಡ್ಬೇಕೀಗ ಆ ಘಟದ ಭಾವರೂಪ ನಿವೃತ್ತಿ ಆಗ್ಬೇಕಾದ್ರೆ ಅದಕ್ಕ ಮತ್ತ ನಾವ್ ಏನ್ ಮಾಡ್ಬೇಕಂದ್ರ ಅನಾದಿಯಾಗಿ ಅನಾದಿ ರೂಪದ ಇಟ್ಟಾಗ ಘಟ ಅನಾದಿ ಇಲ್ಲ ಅದು ಹೌದು. ಅನಾದಿ ಅನಾದಿ ಅಂದ್ರೆ ಹ? ಅನಾದಿ ಅಂದ್ರೆ ಹುಟ್ಟಿದ್ ಯಾವ್ದು ಹುಟ್ಟಿರ್ತೈತಿ ಆದಿ ಉಳ್ಳದು ಆದಿ ಉಳ್ಳದ ಸಾಕು ಯಾಕಂದ್ರೆ ಡೇಟ್ ಆಫ್ ಬರ್ತ್ ಅಂತ ಹೇಳ್ತಾನೆ ಅದಲ್ಲ. ಆದ್ದರಿಂದ ಏನಾಯ್ತು ಅನಾದಿ ಹೌದು ಅನಾದಿ ಇರಬೇಕು ಮತ್ತು ಭಾವರೂಪ ಇರಬೇಕು ಅಂತಂದ್ರ ಅವಾಗ ಏನಾಗುತ್ತೆ ಅಂದ್ರೆ ಈಗ ಎಲ್ಲಿಗೆ ಬಂದಿದ್ವಿ ಅನಾದಿ ಆಗಿರೋದು ಹೌದಲ್ಲ ಅನಾದಿ ಆಗಿರೋದು ಅನಾದಿ ಅಂದ್ರೆ ಎರಡು ಸಾವಿರ ಹೊತ್ತಿಗೆ ಅದಿಲ್ಲ ಮತ್ತೆ ಮತ್ತು ಭಾವರೂಪ ಹೇಳ್ಬೇಕು ಅನಾದಿ ಇರ್ಬೇಕು ಭಾವರೂಪ ಇರ್ಬೇಕು ಎರಡು ಇರ್ತೀವಿ ಏನ್ ಮಾಡ್ತೀಯ ಅಂದರೆ ಅನಾದಿ ಆಗಿರ್ಬೇಕು ಭಾವರೂಪ ಆಗಿರ್ಬೇಕಂದ್ರ ಆ ಬ್ರಹ್ಮವು ಅನಾದಿ ಅನ್ನೋದ ಭಾವರೂಪ ಆ ಬ್ರಹ್ಮದಲ್ಲಿ ವ್ಯಾಪ್ತಿ ಆಯ್ತು ಆ ಬ್ರಹ್ಮಕ ಜ್ಞಾನ ಬ್ರಹ್ಮಕ ಅಜ್ಞಾನ ಆದ್ದರಿಂದ ಜ್ಞಾನದಿಂದ ನಿವೃತ್ತಿ ನಾವು ಜ್ಞಾನದಿಂದ ನಿವೃತ್ತಿ ಆಗಬೇಕು ಓದ್ಕೋಬೇಕು ब्रह्म ज्ञान निवृत्ति नहीं जो ज्ञान से भी निवृत्ति हो गए नहीं और किसी से भी निवृत्ति हो गए नहीं तो ಆದ್ದರಿಂದ ನಾವು ಜ್ಞಾನದಿಂದ ನಿವೃತ್ತಿ ಆಗಬೇಕು ಅಂತ ಪದ ಇದ್ದಾಗ ಆ ಬ್ರಹ್ಮದಲ್ಲಿ ಅತಿಲ್ಲ ಈ ರೀತಿ ಅನಾದಿಯಾಗಿರಬೇಕು ಭಾವರೂಪಿರಬೇಕು ಜ್ಞಾನದಿಂದ ನಿವೃತ್ತಿ ಆಗಿರಬೇಕಂದ್ರೆ ಅಜ್ಞಾನ ನಿರ್ದೋಷ ಲಕ್ಷಣ ಇದೊಂದು ಶಾಪ ಯಾವಾಗಲೂ ಒಂದು ಮೆಣಸಿನಕಾಯಿ ಕರ್ಕೊಂಡು ಆಗಿ ಹೋಗ್ತಾರ ಅಜ್ಞಾನ ಶುದ್ಧ ಚೇತನದಲ್ಲಿ ಅಧ್ಯಸ್ಥವಿರುತ್ತದೆ ಅಜ್ಞಾನವೇನು ಶುದ್ಧ ಚೇತನದಲ್ಲಿ ಅಧ್ಯಸ್ಥವಿರುತ್ತದೆ ಒಂದೇ ಪಾಯಿಂಟ್ ಆಯ್ತು ನೋಡಿ ಒಂದೇ ಪಾಯಿಂಟ್ ನಂಬರ್
ಒಂದೇ ಪಾಯಿಂಟ್. ಅಲ್ಲೇ ಇದನ್ನ ಅದ ಕಂಟಿನ್ಯೂ ಕೆಳಗಡೆ ಮಧ್ಯಸ್ಥ ವಸ್ತು ಬರೋಬ್ಬರಿ ಇದೆ. ಸಿಗ್ತದೆ. ಅಜ್ಞಾನ ಈ ಮ್ಯಾಲೆ 353 ಹೌದಿಲ್ಲ? ಈಗ ಅಜ್ಞಾನ ಬಂದ್ರೆ अज्ञान तो शुद्ध चेतन में अध्यस्त है। अज्ञान शुद्ध चेतन में अध्यस्त है। अज्ञान इन ಅಂತಃಕರಣ ಅಜ್ಞಾನ अंतःकरण अज्ञान रूपित चेतन में अध्यस्त है। ಈಗ ಅಜ್ಞಾನ ಎಲ್ಲಿ ಅಧ್ಯಸ್ಥ ಐತಿ ಅಂದ್ರ ಶುದ್ಧ ಚೇತನದಲ್ಲಿ ಅಜ್ಞಾನ ಅಧ್ಯಸ್ಥ ಐತಿ ಹೌದಾ? ಇನ್ನು ಅಂತಃಕರಣ ಎಲ್ಲಿ ಅಧ್ಯಸ್ಥ ಐತಿ? ಅಜ್ಞಾನ ಉಪಯುಕ್ತ ಅಜ್ಞಾನ ರೂಪಿತ ಚೇತನದಲ್ಲಿ ಅಧ್ಯಸ್ಥ ಐತಿ. ಶುದ್ಧ ಚೇತನದಲ್ಲಿ ಅಜ್ಞಾನ ಅಧ್ಯಸ್ಥ ಐತಿ. ಅಂತಃಕರಣ ಅಜ್ಞಾನ ರೂಪಿತ ಚೇತನದಲ್ಲಿ ಅಂತಃಕರಣ ಅಧ್ಯಸ್ಥ ಐತಿ. ಇನ್ನ ಅಂತಃಕರಣ ರೂಪಿತ ಚೇತನದಲ್ಲಿ ಧರ್ಮ ಸುಖ ದುಃಖ ಬಂಧ ಮೋಕ್ಷಗಳು ಕೂಡ ಅಧ್ಯಸ್ಥ ಅದಾವ. ಅಂತಃಕರಣ ಒಪ್ಪಿದ ಚೇತನವೇ ಅಂದ್ರ ಏನಂದ್ರ ಅಲ್ಲ ಶುದ್ಧ ಚೇತನದಲ್ಲಿ ಅಜ್ಞಾನ ಅಧ್ಯಾಯ, ಅಜ್ಞಾನ ಒಪ್ಪಿದ ಚೇತನದಲ್ಲಿ ಅಂತಃಕರಣ ಅಧ್ಯಸ್ಥ. ಏನ ಅಂತಃಕರಣ ಒಪ್ಪಿದ ಚೇತನದಲ್ಲಿ ಧರ್ಮ ಇದು ಸುಖ ದುಃಖ ಬಂಧ ಮೋಕ್ಷಗಳು ಅಧ್ಯಸ್ಥರಾವು ಅಂತ ಹೇಳಿ ಆ ಅಂತಃಕರಣ ಒಪ್ಪಿದ ಚೇತನ ಅಂದ್ರೆ ಅಂತಃಕರಣ ಒಪ್ಪಿದ ಚೇತನ ಸಾಕ್ಷಿ ಅಲ್ಲ. अध्यस्त है। इस रीति से आत्मा में धर्माधिकरण के अधिष्ठान बनेगा ಅಂತಃಕರಣ ರೂಪಿತ है। ಈ ರೀತಿಯಾಗಿ ಆತ್ಮನಲ್ಲಿ ಧರ್ಮಾದಿಗಳ ಅಧಿಷ್ಠಾನತ್ವವು ಅಂತಃಕರಣ ರೂಪಿತ ಚೇತನದಲ್ಲಿ ಯಾತೆ ಅಂತಃಕರಣಕ್ಕೆ ಧರ್ಮಗಳಿವೆ. ಆದ್ರಿಂದ ನಾವು ಅಂತಃಕರಣ ಧರ್ಮ ಅಂತ ಹೇಳಿರೋದು. ಯಾವ ಧರ್ಮ ಇನ್ನ ಇಲ್ಲಿಗೆ ಬರೋಣ. 353 ಗಂಟೆ ಆಗಿದೆ. जय मंगलम जय सद्गुरु सिद्धार्थ महाराज की जय, जय सकल साधु महाराज की जय। और